Good afternoon, sir. Sir, it's done. Okay, anyone has to come? I think all are came. So yesterday we have been discussing about the concept of territorial jurisdiction of a state and what is its meaning and how the territorial jurisdiction of a state is going to be technically extended by using the objective and subjective principles. At the same time, there are also few instances where a state is not going to exercise its territorial jurisdiction on few persons and few events and few acts as well as few properties, even though they are situated within its territorial limits. That's what we call it as exemption from and restrictions upon the territorial jurisdiction of a state. ಆ ಒಂದು ರಾಷ್ಟ್ರದ ಭೂಪ್ರದೇಶದ ಒಳಗೆ ಇದ್ರೂನು ಅದಕ್ಕೆ ತನ್ನ ಕಾರ್ಯವ್ಯಾಪ್ತಿ ಅಲ್ಲಿ ಆ ವ್ಯಕ್ತಿಗಳು, ಆ ಸ್ವತ್ತುಗಳು, ಆ ಘಟನೆಗಳು ಮತ್ತು ಆ ಕೃತ್ಯಗಳಿಗೆ ಆ ಒಂದು ರಾಷ್ಟ್ರದ ಕಾರ್ಯವ್ಯಾಪ್ತಿ ಎಕ್ಸ್ಟೆಂಡ್ ಆಗೋದಿಲ್ಲ. ಯಾವ್ಯಾವ ಎಕ್ಸಂಪ್ಷನ್ಸ್ ಅಂತ ನಾವು ಲಾಸ್ಟ್ ಕ್ಲಾಸಲ್ಲಿ ಹೆಡ್ಸ್ ನೋಡಿದ್ವಿ. ಪ್ರಮುಖವಾದಂತಹ ಹೆಡ್ಸ್ ಯಾವ್ದಿದೆ ಅನ್ನೋದು ನಾವು ತಿಳ್ಕೊಂಡ್ವಿ. ಮೊದಲನೇದು ಫಾರಿನ್ ಸ್ಟೇಟ್ಸ್ ಅಂಡ್ ಫಾರಿನ್ ಹೆಡ್ಸ್ ಆಫ್ ದ ಫಾರಿನ್ ಸ್ಟೇಟ್ಸ್, ವಿದೇಶ ಮತ್ತು ವಿದೇಶಿ ಪ್ರೆಸಿಡೆಂಟ್ ಅಥವಾ ಚೇರ್ಮನ್ ಯಾರಿರ್ತಾರೋ ಅವರು. ಆಮೇಲೆ ಡಿಪ್ಲೊಮ್ಯಾಟಿಕ್ ರೆಪ್ರೆಸೆಂಟೇಟಿವ್ಸ್ ಅಂಡ್ ಕನ್ಸುಲರ್ಸ್ ಆಫ್ ಫಾರಿನ್ ಸ್ಟೇಟ್ಸ್, ರಾಜತಾಂತ್ರಿಕ ಅಧಿಕಾರಿಗಳು ಬೇರೆ ರಾಷ್ಟ್ರದಿಂದ ಒಂದು ಇನ್ನೊಂದು ರಾಷ್ಟ್ರಕ್ಕೆ ಬಂದಿರೋರು. ಮತ್ತೆ ಪಬ್ಲಿಕ್ ಶಿಪ್ ಆಫ್ ಫಾರಿನ್ ಸ್ಟೇಟ್ಸ್, ಬೇರೆ ರಾಷ್ಟ್ರದ ಸಾರ್ವಜನಿಕ ಹಡಗು, ರಾಷ್ಟ್ರಕ್ಕೆ ಸೇರಿದಂತಹ ಹಡಗುಗಳು, ಅವುಗಳನ್ನು ಎಕ್ಸಂಪ್ಷನ್ ಕ್ಲೇಮ್ ಮಾಡ್ತವೆ. ಮತ್ತೆ ಆರ್ಮ್ಡ್ ಫೋರ್ಸಸ್ ಆಫ್ ಫಾರಿನ್ ಸ್ಟೇಟ್ಸ್, ವಿದೇಶಿ ಸೈನ್ಯ ನಮ್ಮ ದೇಶದ ಇನ್ನೊಂದು ರಾಷ್ಟ್ರಕ್ಕೆ ಹೋಗಿದ್ರೆ ಅಲ್ಲಿ ಕೆಲವು ಎಕ್ಸಂಪ್ಷನ್ಸ್ ಕೆಲವು ಸಂದರ್ಭಗಳಲ್ಲಿ ಸಿಗುತ್ತೆ. ಮತ್ತೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಅಂತಾರಾಷ್ಟ್ರೀಯ ಸಂಘ ಸಂಸ್ಥೆಗಳು, ಅವುಗಳಿಗೂ ಕೆಲವು ವಿನಾಯಿತಿಗಳು ಮತ್ತೆ ವಿಶೇಷ ಸವಲತ್ತುಗಳನ್ನ ನೀಡಲಾಗುತ್ತೆ ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ. ಇವುಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿನ ಇವತ್ತು ನಾವು ತಿಳ್ಕೊಳ್ಳೋಣ. ಪ್ರೈಮರ್ಲಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಇನ್ ಟುಡೇಸ್ ಸೆಷನ್ ಫಾರಿನ್ ಸ್ಟೇಟ್ಸ್ ಅಂಡ್ ಹೆಡ್ಸ್ ಆಫ್ ದ ಫಾರಿನ್ ಸ್ಟೇಟ್ಸ್. ಇವರಿಗೆ ಯಾವ್ಯಾವ ಸವಲತ್ತುಗಳು ಮತ್ತೆ ವಿಶೇಷ ಅಧಿಕಾರಿಗಳು ಮತ್ತೆ ಉನ್ಮುಕ್ತಿಗಳಿದಾವೆ. ಒಂದು ರಾಷ್ಟ್ರದ ಟೆರಿಟೋರಿಯಲ್ ಜೂರಿಸ್ಡಿಕ್ಷನ್ ಕಾರ್ಯವ್ಯಾಪ್ತಿಯಿಂದ ಉನ್ಮುಕ್ತಿ ಮತ್ತೆ ವಿಶೇಷ ಸವಲತ್ತುಗಳು ಹೇಗಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಆಮೇಲೆ ಡಿಪ್ಲೊಮ್ಯಾಟಿಕ್ ರೆಪ್ರೆಸೆಂಟೇಟಿವ್ಸ್ ಇಲ್ಲಿ ಬ್ರೀಫ್ ಆಗೋದಾನ, because we'll be studying it in greater details once we go to unit 4. unit 4 ಅಲ್ಲಿ ಇದಕ್ಕೆ ಸೆಪರೇಟ್ ಚಾಪ್ಟರ್ ಇದೆ, ಏಜೆಂಟ್ಸ್ ಆಫ್ ಇಂಟರ್ನ್ಯಾಷನಲ್ ಬಿಸ್ನೆಸ್. ಅದರಲ್ಲಿ ಡಿಪ್ಲೊಮ್ಯಾಟ್ಸ್ ಬರ್ತಾರೆ, ಕನ್ಸುಲರ್ ಆಫೀಸರ್ಸ್ ಬರ್ತಾರೆ, ಬೇರೆ ಎಲ್ಲರ ಆಫೀಸರ್ಸ್ ಬರ್ತಾರೆ. ಅವರ ಪ್ರಮುಖವಾದಂತಹ ಹಕ್ಕು, ಕರ್ತವ್ಯಗಳು ಮತ್ತೆ ಉನ್ಮುಕ್ತಿಗಳು, ಅಧಿಕಾರಗಳು, ಇವೆಲ್ಲದ್ರ ಬಗ್ಗೆ ಅಲ್ಲಿ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಪಬ್ಲಿಕ್ ಶಿಪ್ ಅಂಡ್ ಫಾರಿನ್ ಸ್ಟೇಟ್ಸ್, ಅದು ಐಲ್ಯಾಂಡ್ ಫ್ಲೋಟಿಂಗ್ ಐಲ್ಯಾಂಡ್ ಥಿಯರಿ, ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಅದ್ರ ಜೊತೆಲಿ ಯಾವ ರೀತಿ ಒಂದು ಕಾರ್ಯವ್ಯಾಪ್ತಿ ಒಂದು ರಾಷ್ಟ್ರದ ಕಾರ್ಯವ್ಯಾಪ್ತಿಯಿಂದ ಎಕ್ಸಂಪ್ಷನ್ ಸಿಗುತ್ತೆ ಅನ್ನೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ತಿಳ್ಕೊಳ್ಳೋಣ. ಇವನ್ ಆರ್ಮ್ಡ್ ಫೋರ್ಸಸ್ ಮತ್ತೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಷನ್ಸ್, ಇವು ಮೂರನ್ನು ನಾವು ಮುಂದಿನ ಸೆಷನ್ ನಲ್ಲಿ ತಿಳ್ಕೊಳ್ಳೋಣ. ಇವತ್ತು ಈ ಮೊದಲನೇ ಎರಡು, ಫಾರಿನ್ ಸ್ಟೇಟ್ ಅಂಡ್ ಹೆಡ್ಸ್ ಆಫ್ ದ ಫಾರಿನ್ ಸ್ಟೇಟ್ ಮತ್ತೆ ಡಿಪ್ಲೊಮ್ಯಾಟಿಕ್ ರೆಪ್ರೆಸೆಂಟೇಟಿವ್ಸ್ ಅಂಡ್ ಕನ್ಸುಲ್ಸ್ ಆಫ್ ಫಾರಿನ್ ಸ್ಟೇಟ್ಸ್, ಇವ್ರಿಗೆ ಯಾವ ರೀತಿ ವಿನಾಯಿತಿಗಳು ಮತ್ತೆ ಸಿಗುತ್ತೆ, ಮತ್ತೆ ರಾಷ್ಟ್ರೀಯ ಕಾನೂನುಗಳು ಯಾವ ನಿಬಂಧನೆಗೆ ಒಳಪಟ್ಟು ಅಪ್ಲೈ ಆಗ್ಬೋದು ಅಥವಾ ಅಪ್ಲೈ ಆಗದೆ ಇರುವಂತದ್ದೇನು ಅನ್ನೋದನ್ನ ನಾವು ಇವತ್ತು ಈ ಒಂದು ಸೆಷನ್ ನಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸೊ ಮೂವಿಂಗ್ ಫರ್ದರ್ ಈಸ್ ದ ಎಕ್ಸ್ಟೆಂಟ್ ಆಫ್ ಇಮ್ಯುನಿಟಿ. ಎಷ್ಟರ ಮಟ್ಟಕ್ಕೆ ಈ ಎಲ್ಲರಿಗೂ ಈ ಎಲ್ಲಾ ಅಸ್ತಿತ್ವಗಳಿಗೆ ಎಕ್ಸಂಪ್ಷನ್ ಅಥವಾ ಇಮ್ಯುನಿಟಿ ಸಿಗಬಹುದು. ಇನ್ ದಿಸ್ ರಿಗಾರ್ಡ್ ಇಂಟರ್ನ್ಯಾಷನಲ್ ಲಾ ಹ್ಯಾಸ್ ಗಿವನ್ ಲಿಬರಲ್ ಹ್ಯಾಂಡ್ಸ್ ಟು ಸ್ಟೇಟ್ಸ್. ರಾಷ್ಟ್ರಗಳಿಗೆ ತನ್ನದೇ ಆದಂತಹ ಒಂದು ಅಧಿಕಾರ ಅಥವಾ ಸ್ವತಂತ್ರನ ನೀಡಿದೆ ಅಂತಾರಾಷ್ಟ್ರೀಯ ಕಾನೂನು. ಇಂಟರ್ನ್ಯಾಷನಲ್ ಲಾ permits a state a wide area of discretion in the degree to which such jurisdictional immunity may be considered to these categories. ಈ ಕ್ಯಾಟಗರೀಸ್ ಯಾವ್ದು ಅಂತ ಆಗ್ಲಿ ನಾವು ಓದಿದ್ವಿ ಇಷ್ಟೊತ್ತು. ಫಾರಿನ್ ಹೆಡ್ಸ್ ಇರ್ಬೋದು, ಫಾರಿನ್ ಸ್ಟೇಟ್ಸ್ ಇರ್ಬೋದು, ಡಿಪ್ಲೊಮ್ಯಾಟಿಕ್ ಇಮ್ಯುನಿಟಿ ಇರ್ಬೋದು, ಕನ್ಸುಲರ್ಸ್ ಇರ್ಬೋದು, ಮತ್ತೆ ಆರ್ಮ್ಡ್ ಫೋರ್ಸಸ್, ಇವೆಲ್ಲ. ಸೊ ಎಷ್ಟರ ಮಟ್ಟಕ್ಕೆ ಇವ್ರಿಗೆಲ್ಲ ಉನ್ಮುಕ್ತಿಗಳನ್ನ ಕೊಡಬೇಕು, ಇದನ್ನ ಆಯಾ ರಾಷ್ಟ್ರಗಳು ತಮಗೆ ಎಷ್ಟು ತೋಚುತ್ತೋ, ಸರಿ ಅನ್ಸುತ್ತೋ ಅಥವಾ ಯಾವ್ದು ಸೂಕ್ತ ಅನ್ಸುತ್ತೋ ಅದರ ಪ್ರಕಾರ
ತಮ್ಮ ಈ ಉನ್ಮುಕ್ತಿಗಳನ್ನ ಕೊಡೋದ್ರಲ್ಲಿ ಅದಕ್ಕೆ ಡಿಸ್ಕ್ರಿಷನ್ ನ ಅಂತಾರಾಷ್ಟ್ರೀಯ ಕಾನೂನು ಕೊಟ್ಟಿರುತ್ತೆ. ಮತ್ತೆ the manner in which such limits may be set on the extent of such jurisdictional immunity, ಆ ಉನ್ಮುಕ್ತಿಗಳು ಎಷ್ಟರ ಮಟ್ಟಿಗೆ ಸಿಗಬೇಕು, ಅದಕ್ಕೆ ಅದ್ರ ಮೇಲೆ ಯಾವ ತರ ನಿರ್ಬಂಧಗಳನ್ನ ಏರ್ಬೋದಾ, ಇವು ಕೂಡ ಆ ರಾಷ್ಟ್ರಗಳಿಗೆ ಈ ಅಂತಾರಾಷ್ಟ್ರೀಯ ಕಾನೂನು ಬಿಟ್ಟಿದೆ. ಇಂತಿಂತದೇ ಕೊಡಬೇಕು ಅನ್ನೋದು ನಿರ್ದಿಷ್ಟವಾಗಿ ಕೆಲವು ಇದೆ. ವಿಲ್ ಬಿ ಡಿಸ್ಕಸಿಂಗ್ ಇನ್ ದ ಫ್ಯೂಚರ್ ಅಂಡರ್ ದ immunities and privileges for diplomats. ಅದಕ್ಕೆ ವಿಯೆನ್ನಾ ಕನ್ವೆನ್ಷನ್ ಇದೆ, ವಿಯೆನ್ನಾ ಕನ್ವೆನ್ಷನ್ ಆಫ್ 1961. ಅದರಲ್ಲಿ ಬಹಳ ಎಲಾಬ್ರೇಟ್ ಆಗಿ ಹೇಳಿದ್ದಾರೆ ಯಾವ್ಯಾವ ಉನ್ಮುಕ್ತಿಗಳು, ಯಾವ್ಯಾವ ಸವಲತ್ತುಗಳನ್ನ ಈ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಕೊಡಬೇಕು ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿದೆ. ಅದನ್ನ ಬಿಟ್ರೆ ಬೇರೆ ಇಲ್ಲ. ಇನ್ ಜನರಲ್ ಹಿಂಗೆ ಕೊಡಬೇಕು, ಇಮ್ಯುನಿಟೀಸ್ ಇಷ್ಟೇ ಕೊಡಬೇಕು, ಇಷ್ಟು ಕೊಡಬಾರ್ದು, ಈ ತರದ ಲಿಮಿಟೇಷನ್ಸ್ ಇಂಪೋಸ್ ಮಾಡಬೇಕು, ಆ ರೀತಿ ಯಾವುದೇ ನಿರ್ದಿಷ್ಟವಾದ ನಿಬಂಧನೆಗಳು ಅಂತಾರಾಷ್ಟ್ರೀಯ ಕಾನೂನು ಹೇಳಲ್ಲ. ಏನ್ ಮಾಡುತ್ತೆ ಅಂತಾರಾಷ್ಟ್ರೀಯ ಕಾನೂನು? ಇದನ್ನ ಬಹಳ ಮುಖ್ಯ, ನಾವು ಫಸ್ಟ್ ಪಾಯಿಂಟ್ ತಿಳ್ಕೊಬೇಕಾಗಿರೋದು. ಇಂಟರ್ನ್ಯಾಷನಲ್ ಲಾ ಪರ್ಮಿಟ್ಸ್ ಟು ಸ್ಟೇಟ್ಸ್ ಎ ವೈಡ್ ಏರಿಯಾ ಆಫ್ ಡಿಸ್ಕ್ರಿಷನ್. ಅದರ ವಿವೇಚನೆಗೆ ಬಿಟ್ಟಿರುತ್ತೆ, ಆಯಾ ರಾಷ್ಟ್ರಗಳ ವಿವೇಚನೆಗೆ ಬಿಟ್ಟಿರುತ್ತೆ ಎಷ್ಟರ ಮಟ್ಟಿಗೆ ಅವರಿಗೆ ಉನ್ಮುಕ್ತಿಗಳು ಮತ್ತೆ ವಿಶೇಷ ಸವಲತ್ತುಗಳನ್ನ ಕೊಡಬೇಕು ಬೇರೆ ಬೇರೆ ಕ್ಯಾಟಗರಿ ಆಫ್ ಆಫೀಸರ್ಸ್ ಬಗ್ಗೆ ಅಥವಾ ಗ್ರೂಪ್ಗೆ ಅನ್ನೋದನ್ನ ಆಯಾ ರಾಷ್ಟ್ರಗಳಿಗೆ ಬಿಟ್ಟಿದ್ದಾರೆ. Okay, moving further is international law does not prohibit states from prescribing restrictions on the scope of such immunity. ವಿಯೆನ್ನಾ ಕನ್ವೆನ್ಷನ್ ಹೇಳುತ್ತೆ ಹಲವಾರು ಉನ್ಮುಕ್ತಿಗಳನ್ನ ಕೊಡಬೇಕು ಅಂತ, ಆದ್ರೆ ಅವುಗಳ ಮೇಲೆ ಯಾವ ಮಟ್ಟಕ್ಕೆ ರೆಸ್ಟ್ರಿಕ್ಷನ್ಸ್ ಇಂಪೋಸ್ ಮಾಡೋದು, ನಿಬಂಧನೆಗಳು. ನೆನ್ನೆ ಅದೇ ಡಿಸ್ಕಸ್ ಮಾಡ್ತಾ ಇದೆ. ಕೊರೋನಾ ವೈರಸ್ ಅಂತ ಹೇಳ್ಬಿಟ್ಟು ಎಲ್ಲ ಜನ ಸಾಯ್ತಾ ಇದಾರೆ, ಅದಕ್ಕೆ ಏನ್ ಮಾಡಿದಾರೆ, ಲಾಕ್ಡೌನ್ ಆಗಿದೆ, ಇಡೀ ರಾಷ್ಟ್ರ ಲಾಕ್ಡೌನ್ ಆಗಿದೆ. ಆದ್ರೆ ಯಾವ್ದೋ ಒಂದು ರಾಷ್ಟ್ರಕ್ಕೆ ಸೇರಿದ ಒಬ್ಬ ಡಿಪ್ಲೊಮ್ಯಾಟ್ ಮಾಡ್ತಾರೆ, ಹಾಗೆ ಸೈಕಲ್ ತುಳ್ಕೊಂಡು ಓಡಾಡ್ತಾ ಇದ್ದಾರೆ ಬೆಳಗ್ಗೆ. ಸೊ ಅಂತ ಸಂದರ್ಭಗಳಲ್ಲಿ ರೆಸ್ಟ್ರಿಕ್ಷನ್ಸ್ ಇಂಪೋಸ್ ಮಾಡ್ಬೋದಾ ಅದ್ರ ಆಕೆ ಮೇಲೆ, ಅಥವಾ ಅಂತ ಡಿಪ್ಲೊಮ್ಯಾಟಿಕ್ ರಾಜತಾಂತ್ರಿಕ ಅಧಿಕಾರಿಗಳಾಗಿರ್ಬೋದು ಅಥವಾ ಬೇರೆ ಯಾರೇ ವ್ಯಕ್ತಿಗಳಿಗೆ ಆ ಒಂದು ಉನ್ಮುಕ್ತಿಗಳಿದೆಯಲ್ಲ ಅವ್ರ ಮೇಲೆ ನಿಬಂಧನೆಗಳನ್ನ ಹೇರ್ಬೋದಾ? ಇದ್ರಲ್ಲೂ ಅಷ್ಟೇ ಆಯಾ ರಾಷ್ಟ್ರಗಳಿಗೆ ಆ ಮುಕ್ತವಾದ ಅವಕಾಶ ವಿವೇಚನೆಗೆ ಬಿಟ್ಟಿದ್ದೆ. ಅದು ಅಂತಾರಾಷ್ಟ್ರೀಯ ಕಾನೂನು. ಇಂಟರ್ನ್ಯಾಷನಲ್ ಲಾ ಡಸ್ ನಾಟ್ ಪ್ರಾಹಿಬಿಟ್ ಸ್ಟೇಟ್ಸ್ ಫ್ರಮ್ ಪ್ರಿಸ್ಕ್ರೈಬಿಂಗ್ ರೆಸ್ಟ್ರಿಕ್ಷನ್ಸ್. ಅಂತಾರಾಷ್ಟ್ರೀಯ ಕಾನೂನಲ್ಲಿ ಎಲ್ಲೂ ಪ್ರಾಹಿಬಿಷನ್ ಇಲ್ಲ. ಏನು ಪ್ರಾಹಿಬಿಷನ್ ಅಂದ್ರೆ ಏನಂತಾರೆ? ಪ್ರಾಹಿಬಿಷನ್ಗೆ ಏನಂತಾರೆ? ಪ್ರಾಹಿಬಿಷನ್ ಅಂದ್ರೆ ನಿಷೇಧ ಎಲ್ಲೂ ಇಲ್ಲ. ಏನಕ್ಕೆ? ಕರೆಕ್ಟ್ ಅಮ್ಮ, ಕರೆಕ್ಟ್. ಇಂಟರ್ನ್ಯಾಷನಲ್ ಲಾ ಡಸ್ ನಾಟ್ ಪ್ರಾಹಿಬಿಟ್, ಎಲ್ಲೂ ನಿಷೇಧ ಇರಲಿಲ್ಲ. ಏನಕ್ಕೆ? ರಾಷ್ಟ್ರಗಳ ಮೇಲೆ ಏನು ಈ ರೆಸ್ಟ್ರಿಕ್ಷನ್ಸ್ ಅಂದ್ರೆ ನಿಬಂಧನೆಗಳು ಯಾವ್ದಕ್ಕೆ? ರಿಗಾರ್ಡಿಂಗ್ ಸ್ಕೋಪ್ ಆಫ್ ದ ಇಮ್ಯುನಿಟಿ. ಈ ಬೇರೆ ಬೇರೆ ವ್ಯಕ್ತಿಗಳಿಗೆ ಕೊಟ್ಟಿರುವಂತಹ ವಿನಾಯಿತಿ ಆಗಿರ್ಬೋದು ಅಥವಾ ಉನ್ಮುಕ್ತಿಗಳಾಗಿರ್ಬೋದು ಅಥವಾ ಎಕ್ಸಂಪ್ಷನ್ಸ್, ಇವಕ್ಕೆಲ್ಲ ನಿಬಂಧನೆಗಳನ್ನ ಹೇರಿ ಮಾಡ್ತಾರೆ ಜನ they will allow the people to extend these privileges and restrictions are going to be very minimal. ತುಂಬಾ ಕಡಿಮೆ ಇರುತ್ತೆ. ಇದ್ರೂನು ಆ ಕೇಸ್ ಟು ಕೇಸ್ ಬೇಸಿಸ್ ಮೇಲೆ ಅವ್ರಿಗೆ ಕಳಿಸ್ಬಿಡ್ತಾರೆ. ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಂದ್ರೆ ಈ ತರ ಪ್ರಾಬ್ಲಮ್ ಇದೆ, ಜಸ್ಟ್ ಹ್ಯಾಂಡಲ್ ಅಂತ ಆ ರಾಷ್ಟ್ರಕ್ಕೆ ಹೇಳ್ತಾರೆ. ಅವರು ಅದ್ರ ಬಗ್ಗೆ ಸೂಕ್ತ ಕ್ರಮಗಳನ್ನ ತಗೊಳ್ಳೋ ಒಂದು ಸನ್ನಿವೇಶಗಳು ಬಹಳಷ್ಟು ಸತಿ ನಾವು ಕಾಣ್ತೀವಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರಗಳ ನಡವಳಿಕೆಗಳ ಮೂಲಕ ಇದನ್ನ ನಾವು ತಿಳ್ಕೊಬಹುದು. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸ್ಟೆಂಟ್ ಆಫ್ ಇಮ್ಯುನಿಟಿ. ಇಷ್ಟೇ ಕೊಡಬೇಕು, ಹಿಂಗೆ ಕೊಡಬೇಕು ಅನ್ನೋದು ಕೆಲವು ಕನ್ವೆನ್ಷನ್ಸ್ ಇದೆ. ಆ ಕನ್ವೆನ್ಷನ್ ಅಲ್ಲೂ ಹಲವಾರು ಡಿಸ್ಕ್ರಿಷನ್ಸ್, ವಿವೇಚನೆಗಳನ್ನ ಆಯಾ ರಾಷ್ಟ್ರಗಳಿಗೆ ನೀಡಿದವೆ. ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್ ಆಸ್ ಫಾರ್ ಆಸ್ ಎಕ್ಸ್ಟೆಂಟ್ ಆಫ್ ಇಮ್ಯುನಿಟಿ. ಎಷ್ಟರ ಮಟ್ಟಿಗೆ ಆ ಉನ್ಮುಕ್ತಿಗಳನ್ನ ಆ ವಿಶೇಷವಾದಂತಹ ಅಧಿಕಾರಿಗಳು, ವಿಶೇಷವಾದಂತಹ ವ್ಯಕ್ತಿಗಳಿಗೆ ನೀಡಿದೆಯಲ್ಲ, ಅದರ ಸ್ಕೋಪ್ ನ ಆಯಾ ರಾಷ್ಟ್ರಗಳು ತೀರ್ಮಾನ ಮಾಡ್ತವೆ. ಸೊ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ದ ಎಕ್ಸ್ಟೆಂಟ್ ಆಫ್ immunity. Moving further, it is foreign states and heads of the sovereign. ಇವರಿಗೆ ಯಾವ ರೀತಿ ಉನ್ಮುಕ್ತಿಗಳು ಸಿಗುತ್ತೆ? What happened at the meeting? Okay. ಫಾರಿನ್ ಸ್ಟೇಟ್ಸ್ ಅಂಡ್ ಹೆಡ್ಸ್ ಆಫ್ ದ ಫಾರಿನ್ ಸ್ಟೇಟ್ಸ್ ಯಾವ ರೀತಿಗೆ ಇವರಿಗೆ ಯಾವ ಬೇಸಿಸ್ ಮೇಲೆ ಇವರಿಗೆ ಉನ್ಮುಕ್ತಿಗಳು ಸಿಗುತ್ತೆ, ಪ್ರಿವಿಲೇಜಸ್ ಸಿಗುತ್ತೆ, ಮತ್ತು ಯಾವ್ಯಾವ ಪ್ರಿವಿಲೇಜಸ್ ಸಿಗುತ್ತೆ ಅನ್ನೋದು ನಾವು ಬ್ರೀಫ್ ಆಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಈಗ ಪ್ರಯತ್ನ ಪಡೋಣ.
Okay. Foreign states and head of the states might sue the territorial courts. ಏನಂಗಂದ್ರೆ ಈ ಹೊರ ರಾಷ್ಟ್ರಗಳು ಮತ್ತೆ ಹೊರ ರಾಷ್ಟ್ರದ ಪ್ರೆಸಿಡೆಂಟ್ಸ್ ಹೆಡ್ಸ್ ಏನಿದಾರೋ ಅವ್ರಿಗೆ ಏನ್ ಅಧಿಕಾರ ಇರುತ್ತೆ ಅಂದ್ರೆ ಫಾರಿನ್ ಸ್ಟೇಟ್ಸ್ ಅಂಡ್ ಹೆಡ್ಸ್ ಆಫ್ ದ ಫಾರಿನ್ ಸ್ಟೇಟ್ಸ್ ಮೈಟ್ ಸ್ಯೂ ಇನ್ ಟೆರಿಟೋರಿಯಲ್ ಕೋರ್ಟ್ಸ್. ಯಾವುದೋ ಒಂದು ಬೇರೆ ರಾಷ್ಟ್ರದ ಪ್ರೆಸಿಡೆಂಟು, ಚೇರ್ಮನ್ ಯಾರೇ ಇರ್ಬೋದು, ಅವರು ಇನ್ನು ಭಾರತನ ಕಂಪೇರ್ ಮಾಡ್ಕೊಳ್ಳಿ. ಭಾರತದಲ್ಲಿ ಅವರ ರೆಪ್ರೆಸೆಂಟೇಟಿವ್ಸ್ ಇದ್ದಾರೆ, ಅವ ಹೆಡ್ ಇದ್ದಾನೆ, ಅವನೇನ್ ಮಾಡ್ಬೋದು, ಭಾರತದಲ್ಲಿರೋ ಲೋಕಲ್ ಕೋರ್ಟ್ಸ್ ಅಲ್ಲಿ ಅವನ ವಿರುದ್ಧ ಯಾರು ತಪ್ಪು ಮಾಡಿದ್ರೆ ಅವರ ಮೇಲೆ ದಾವೆಗಳನ್ನ ಹೂಡೋ ಹಕ್ಕು ವಿದೇಶಗಳು ಮತ್ತೆ ವಿದೇಶದ ಪ್ರೆಸಿಡೆಂಟ್ಸ್, ಅಲ್ಲಿನ ಹೆಡ್ಸ್ ಆಫ್ ದ ಸ್ಟೇಟ್ ಅವ್ರಿಗೆ ಹಕ್ಕುಗಳಿರ್ತದೆ. ಫಾರಿನ್ ಸ್ಟೇಟ್ಸ್ ಅಂಡ್ ಹೆಡ್ಸ್ ಆಫ್ ದ ಫಾರಿನ್ ಸ್ಟೇಟ್ಸ್ ಮೈಟ್ ಸ್ಯೂ ಇನ್ ಟೆರಿಟೋರಿಯಲ್ ಕೋರ್ಟ್ಸ್. ಟೆರಿಟೋರಿಯಲ್ ಕೋರ್ಟ್ಸ್ ಅಂದ್ರೆ ಸ್ಥಳೀಯ ನ್ಯಾಯಾಲಯಗಳು. ಸ್ಥಳೀಯ ನ್ಯಾಯಾಲಯಗಳು ಅಂದ್ರೆ ಇಟ್ ಕ್ಯಾನ್ ಬಿ ಮುನ್ಸಿಪಲ್ ಕೋರ್ಟ್ಸ್, ಇಟ್ ಕ್ಯಾನ್ ಬಿ ಸಿವಿಲ್ ಜೂನಿಯರ್ ಡಿವಿಷನ್, ಸೀನಿಯರ್ ಡಿವಿಷನ್, ಹೈ ಕೋರ್ಟ್ಸ್, ಸುಪ್ರೀಂ ಕೋರ್ಟ್ಸ್, ಇವೆಲ್ಲ ಮುನ್ಸಿಪಲ್ ಕೋರ್ಟ್ಸ್. ಅದು ಟೆರಿಟೋರಿಯಲ್ ಕೋರ್ಟ್ಸ್. ಇವುಗಳ ಮುಂದೆ ದಾವೆಗಳನ್ನು ಹೂಡುವ ಅಧಿಕಾರ ಹೊರ ವಿದೇಶಗಳು ಮತ್ತೆ ವಿದೇಶಿ ಅಧಿಕಾರಿ ಹೆಡ್ಸ್ ಅವ್ರಿಗೆ ಇದ್ದೇ ಇರುತ್ತೆ. ಮತ್ತೆ ಆದ್ರೆ ಅವರು ಬೇಕಾದ್ರೆ ಸೂಟ್ ಫೈಲ್ ಮಾಡಬಹುದು ಬೇರೆಯವ್ರ ಮೇಲೆ, ಆದ್ರೆ ಅವ್ರ ಮೇಲೆ ಜನರಲ್ ಆಗಿ ಯಾವುದೇ ದಾವೆಗಳನ್ನ ಹೂಡೋದಾಗ್ಲಿ ಅಥವಾ ಕಂಪ್ಲೇಂಟ್ ಹಾಕೋದಾಗ್ಲಿ ಅಥವಾ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಆಗ್ಲಿ ಶುರು ಮಾಡೋದಕ್ಕೆ ಜನರಲ್ ಆಗಿ ಸಾಮಾನ್ಯವಾಗಿ ಅವಕಾಶಗಳು ಇರುವುದಿಲ್ಲ. ಬಟ್ ದೇ ಕುಡ್ ನಾಟ್ ಆಸ್ ಎ ರೂಲ್ ಬಿ ಸ್ಯೂಡ್. ವಿದೇಶಗಳು ಮತ್ತು ವಿದೇಶಿ ಹೆಡ್ಸ್ ಅಧ್ಯಕ್ಷರಿರ್ತಾರಲ್ಲ ಅವ್ರನ್ನ ಆಸ್ ಎ ಜನರಲ್ ರೂಲ್, ಆಸ್ ಎ ಕಾಮನ್ ರೂಲ್ ಅವ್ರನ್ನೇನ್ ಮಾಡ್ಬೋದು, ಮಾಡಂಗಿಲ್ಲ. ದೇ ಕೆನ್ ನಾಟ್ ಬಿ ಸ್ಯೂಡ್. ಅವರ ವಿರುದ್ಧ ಯಾವುದೇ ದಾವೆ ಹೂಡೋಂಗಿಲ್ಲ. ಎಲ್ಲಿವರೆಗೂ ಅಂದ್ರೆ ಅನ್ಲೆಸ್ ದೇ ವಾಲಂಟರಿಲಿ ಸಬ್ಮಿಟೆಡ್ ಟು ದ ಜೂರಿಸ್ಡಿಕ್ಷನ್ ಆಫ್ ದೋಸ್ ಕೋರ್ಟ್ಸ್. ಆಯಾ ವಿದೇಶಗಳು ಅಥವಾ ಅವರ ಹೆಡ್ಸ್ ಅವರೇ ವಾಲಂಟರಿಯಾಗಿ ಅಂದ್ರೆ ಸ್ವಇಚ್ಛೆಯಿಂದ ಬಂದು, ಹೌದು ನಿಮ್ಮ ನ್ಯಾಯಾಲಯದ ಮುಂದೆ ನಿಮ್ಮ ನ್ಯಾಯಾಲಯದ ಕಾರ್ಯವ್ಯಾಪ್ತಿಗೆ ನಾವು ಒಳಪಡ್ತೀವಿ, ಅವರೇ ಸ್ವತಂತ್ರ ಸ್ವಇಚ್ಛೆಯಿಂದ ಬಂದು ಸಬ್ಮಿಟ್ ಮಾಡ್ಕೊಂಡ್ರೆ ಈ ಕಾರ್ಯವ್ಯಾಪ್ತಿಗೆ, ಅವಾಗ ಮಾತ್ರ ಅವ್ರ ವಿರುದ್ಧ ದಾವೆ ಹೂಡಬಹುದೇ ಹೊರತು ಆಸ್ ಎ ಜನರಲ್ ರೂಲ್ ಸಾಮಾನ್ಯವಾಗಿ ಏನಿರುತ್ತೆ ಅಂದ್ರೆ ಪರಿಸ್ಥಿತಿ ಅವರ ವಿರುದ್ಧ ಯಾವುದೇ ದಾವೆಗಳನ್ನ ಹೂಡೋಂಗಿಲ್ಲ. ದಟ್ ಈಸ್ ದ ರೂಲ್. ಅದು ನಿಯಮ. I hope you can understand. That is what is the second important thing which you should know as far as foreign states and heads of the states and their immunity. ಮುಂದೆ ಹೋಗ್ತಾ, this immunity is dependent on the recognition by the state in which the proceedings could have been initiated. ಇದು ಬಹಳ ಮುಖ್ಯ. We have already discussed the concept of recognition of state. ಯಾವ್ಯಾವ ರಾಜ್ಯಗಳು ಮತ್ತೆ ಯಾವ್ಯಾವ ರಾಜ್ಯದ ಮುಖ್ಯಸ್ಥರಿಗೆ ಈ ಒಂದು ಉನ್ಮುಕ್ತಿಗಳು ಸಿಗುತ್ತೆ ಅಂದ್ರೆ ಅದಕ್ಕೆ ಒಂದು ಪ್ರಿಲಿಮಿನರಿ ಕಂಡೀಷನ್, ಅದು ಮೂಲಭೂತ ಅಂಶ ಏನ್ ಗೊತ್ತಿರಬೇಕು ಅಂದ್ರೆ, ಯಾವ ರಾಷ್ಟ್ರ ಉನ್ಮುಕ್ತಿನ ಕೇಳ್ತಾ ಇದೆಯೋ ಆ ರಾಷ್ಟ್ರನ ಉನ್ಮುಕ್ತಿ ಯಾರಿಂದ ಪಡಿಬೇಕು ಅಂತಿದ್ವಿ ಅಂದ್ರೆ ಯಾವ ರಾಜ್ಯದ ಮುಂದೆ ಈಗ ಇನಿಷಿಯೇಷನ್ಸ್ ಅಂದ್ರೆ ಪ್ರೊಸೀಡಿಂಗ್ಸ್ ಯಾವುದೇ ದಾವೆ ಆಗ್ಲಿ ಅಥವಾ ಬೇರೆ ರಾಜ್ಯಗಳನ್ನ ಹೂಡೋಕೆ ಸಂದರ್ಭ ಬರುತ್ತೋ ಆ ರಾಜ್ಯ ಅದನ್ನ ರೆಕಗ್ನೈಸ್ ಮಾಡಿರ್ಬೇಕು. ಅವಾಗ ಮಾತ್ರ ಉನ್ಮುಕ್ತಿಗಳು ಸಿಗುತ್ತೆ ಹೊರತು ರಾಷ್ಟ್ರನೇ ರೆಕಗ್ನೈಸ್ ಆಗಿಲ್ಲ ಅಂದ್ರೆ ಬೇರೆ ರಾಷ್ಟ್ರಗಳಲ್ಲಿ ಆ ರಾಷ್ಟ್ರದ ಹೆಡ್ ಆಗಿರ್ಬೋದು ಅಥವಾ ಆ ರಾಷ್ಟ್ರ ಯಾವುದೇ ಉನ್ಮುಕ್ತಿಗಳು ಅಥವಾ ಸವಲತ್ತುಗಳನ್ನ ಪಡೆಯುವ ಅವಕಾಶ ಇರೋದಿಲ್ಲ. Foreign states and head of the states can claim these privileges in other states only when the other state recognizes these states. I hope you can understand. ದಯವಿಟ್ಟು ಮಾತಾಡಬೇಡಿ ಯಾರಲ್ಲಿ. That is how it works as far as foreign states and foreign heads of the state. Moving further, that's with respect to foreign states and head of the states. ಮುಂದಕ್ಕೆ ಗೊತ್ತಾಗಬೇಕಾಗಿರೋದು ಅಂದ್ರೆ ಯಾಕೆ ಸವಲತ್ತುಗಳನ್ನು ಕೊಡಬೇಕು? ವೈ ಅಂಡರ್ ಇಂಟರ್ನ್ಯಾಷನಲ್ ಲಾ ದೀಸ್ ಎಕ್ಸಂಪ್ಷನ್ಸ್, ಪ್ರಿವಿಲೇಜಸ್ ಅಂಡ್ ಇಮ್ಯುನಿಟೀಸ್ ಆರ್ ಬೀಯಿಂಗ್ ಗಿವನ್? ಯಾಕೆ ಸವಲತ್ತುಗಳನ್ನು ಕೊಟ್ಟಿದ್ದಾರೆ? ಅದಕ್ಕೆ ಪ್ರಮುಖ ಕಾರಣಗಳು ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಬೇಸಿಸ್ ಆಫ್ ಇಮ್ಯುನಿಟಿ ಟು ಫಾರಿನ್ ಹೆಡ್ಸ್ ಅಂಡ್ ಫಾರಿನ್ ಸ್ಟೇಟ್ಸ್ ಯಾಕೆ ಕೊಟ್ಟಿದ್ದಾರೆ? ಆಸ್ ವಿ ನೋ, ಒನ್ ಸಾವರಿನ್ ಪವರ್ ಕುಡ್ ನಾಟ್ ಎಕ್ಸರ್ಸೈಸ್ ಇಟ್ಸ್ ಜೂರಿಸ್ಡಿಕ್ಷನ್ ಓವರ್ another sovereign power but only over inferiors. ಒಬ್ಬ ವ್ಯಕ್ತಿ ಅಥವಾ ಒಂದು ಅಸ್ತಿತ್ವನ ನಾವು ಸಾರ್ವಭೌಮ ಅಂತ ಕರೆದ ಮೇಲೆ ಅವರು ಬೇರೆ ಯಾವುದೇ ಇನ್ನೊಬ್ಬ ಸಾರ್ವಭೌಮನ ಕಾರ್ಯವ್ಯಾಪ್ತಿಯ ಒಳಗಡೆ ಬರೋದಿಲ್ಲ. ದಟ್ಸ್ ವಾಟ್ ಈಸ್ ಅಂಡರ್ಸ್ಟುಡ್ ಅಟ್ ದ ಇಂಟರ್ನ್ಯಾಷನಲ್ ಲೆವೆಲ್. ಸಾರ್ವಭೌಮ ಅಧಿಕಾರ ಅಂದ್ರೆ ಅದೇ. ಸಾರ್ವಭೌಮ ಅಂದ್ರೆ ಯಾರು? ಅವನು ಸರ್ವೋಚ್ಚ ಅಧಿಕಾರ ಹೊಂದಿರೋನು. ಅವನು ಬೇರೆ ಯಾರದೇ ಒಬ್ಬ ವ್ಯಕ್ತಿಯ ಅಧಿಕಾರ ಅಥವಾ ಕಾರ್ಯವ್ಯಾಪ್ತಿ ಒಳಗೆ ಅವನು ಬರೋದಿಲ್ಲ. That is the basis of or the foundation of sovereignty. Adrinda, as we all see, these states are sovereign states. Therefore, what has to be ensured? What has to be looked into is
1 sovereign, ಇದು ಈ ಅಂಶ ಗಮನದಲ್ಲಿ ಇಟ್ಕೊಬೇಕು ಎಲ್ಲರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅಂದ್ರೆ 1 sovereign power could not exercise jurisdiction over another sovereign power. ಒಂದು ಸಾರ್ವಭೌಮ ರಾಷ್ಟ್ರ ಇನ್ನೊಂದು ಸಾರ್ವಭೌಮ ರಾಷ್ಟ್ರದ ಅಧಿಕಾರ ವ್ಯಾಪ್ತಿಯೊಳಗೆ ಬರೋದಿಲ್ಲ. ಒಂದು ಸಾರ್ವಭೌಮ ರಾಷ್ಟ್ರದ ಇದು ಕಾರ್ಯವ್ಯಾಪ್ತಿ ಯಾರು ಬರ್ತಾರೆ, ಅದಕ್ಕಿನ್ನ ಕೆಳಗಿರೋರು, ಸಾರ್ವಭೌಮ ಅಧಿಕಾರದಿಂದ ಕೆಳಗಿರೋರು, ಇನ್ಫೀರಿಯರ್ಸ್ ಇದಾರಲ್ಲ, ಅವ್ರು ಮಾತ್ರ ಅದರ ಕಾರ್ಯವ್ಯಾಪ್ತಿಗೆ ಬರ್ತಾರೆ ಹೊರತು ಇನ್ನೊಂದು ಸಾರ್ವಭೌಮ ರಾಷ್ಟ್ರ ಇದ್ರೆ ಅದು ಇದಕ್ಕೆ ಇನ್ಫೀರಿಯರ್ ಅಲ್ಲ. ಅದರಿಂದ ಆ ಎಕ್ಸಂಪ್ಷನ್, ಇಮ್ಯುನಿಟಿ ಅಥವಾ ಪ್ರಿವಿಲೇಜಸ್ ನ ಫಾರಿನ್ ಸ್ಟೇಟ್ಸ್ಗೆ ಮತ್ತೆ ಫಾರಿನ್ ಹೆಡ್ಸ್ಗೆ ಈ ಅಂತಾರಾಷ್ಟ್ರೀಯ ಕಾನೂನಲ್ಲಿ ಎಲ್ಲಾ ರಾಷ್ಟ್ರಗಳು ಕೊಡ್ತವೆ. ಮೂವಿಂಗ್ ಫರ್ದರ್, ಸೊ ರೆಸಿಪ್ರೋಸಿಟಿ ಆರ್ ಕಾಮಿಟಿ. ರೆಸಿಪ್ರೋಸಿಟಿ ಅಂದ್ರೆ ನಾವು ನಿಮಗೆ ಕೊಟ್ವಿ ಗೌರವ, ಅದೇ ತರದ ನಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ನಿಮ್ಮಿಂದ, ನೀವು ನಮ್ಗೆ ಅದೇ ರೀತಿ ಗೌರವ ಕೊಡಿ. ರೆಸಿಪ್ರೋಸಿಟಿ ಅಂಡ್ ಕಾಮಿಟಿ. ಕಾಮಿಟಿ ಅಂದ್ರೆ ಒಳ್ಳೆಯ ಬಾಂಧವ್ಯ, ಒಳ್ಳೆಯ ಒಂದು ಸಂಬಂಧ ರಾಷ್ಟ್ರಗಳ ನಡುವೆ ಇರಬೇಕು. ಆ ಒಂದು ಕಾರಣಕ್ಕೋಸ್ಕರ ಯಾರು ಬಂದ್ರು ಹೊಸದಾಗ, ಹಂಗೆ ಬರ್ತಾರೆ ಹೋಗ್ತಾರೆ ಯಾರು. ಓಕೆ, so reciprocity or comity in return for a concession of immunity. Other states are sovereign of such states made mutual concessions immunity within their territory. ನಾವು ಅವ್ರ ಅಫಿಷಿಯಲ್ಸ್, ಅವ್ರ ಹೆಡ್ಸ್ಗೆ ನಾವು ಇಮ್ಯುನಿಟಿ ಕೊಡ್ತೀವಿ ನಮ್ಮ ರಾಷ್ಟ್ರದಲ್ಲಿ. ಅದೇ ರೀತಿ ನಮ್ಮ ರಾಷ್ಟ್ರದವರಾದ್ರು ಆ ರಾಷ್ಟ್ರಕ್ಕೆ ಹೋದ್ರೆ ಅಲ್ಲಿ ಕೂಡ ಅವರು ಕೂಡ ನಮ್ಗೆ ಅದೇ ಮರ್ಯಾದೆ ಮತ್ತೆ ಗೌರವನ ಕೊಡ್ತಾರೆ. ಈ ಒಂದು ರೆಸಿಪ್ರೋಸಿಟಿ ಅಂದ್ರೆ ಒಬ್ರಿಗೊಬ್ರು ಗೌರವಗಳನ್ನ ಕೊಟ್ಕೊಳ್ಳೋದು, ಈ ಒಂದು ಆಧಾರದ ಮೇಲೆ ಕೂಡ ಈ ಹೆಡ್ಸ್ ಆಫ್ ದ ಸ್ಟೇಟ್, ರಾಷ್ಟ್ರದ ಅಧ್ಯಕ್ಷರು ಮತ್ತೆ ಆ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಲ್ಲಿ ಇಮ್ಯುನಿಟಿ ಮತ್ತೆ ಪ್ರಿವಿಲೇಜಸ್ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾಣ್ತೀವಿ. ಮತ್ತೆ ಮುಂದೆ, ದ ಜಡ್ಜ್ಮೆಂಟ್ ಆಫ್ ಎ ಮುನ್ಸಿಪಲ್ ಕೋರ್ಟ್ ಕುಡ್ ನಾಟ್ ಬಿ ಎನ್ಫೋರ್ಸ್ ಪ್ರಾಕ್ಟಿಕಲಿ ಅಗೇನ್ಸ್ಟ್ ಎ ಫಾರಿನ್ ಸ್ಟೇಟ್ ಆರ್ ಎ ಫಾರಿನ್ ಸಾವರಿನ್ ಅಂಡ್ ದ ಅಟೆಂಪ್ಟ್ ಟು ಡೂ ಸೋ ಇಸ್ ರಿಗಾರ್ಡೆಡ್ ಆಸ್ ಅನ್ ಅನ್ಫ್ರೆಂಡ್ಲಿ ಆಕ್ಟ್. ಯಾವುದೇ ಒಂದು ರಾಷ್ಟ್ರದ ಸಾರ್ವಭೌಮ ಅಥವಾ ಸಾರ್ವಭೌಮ ರಾಷ್ಟ್ರದ ವಿರುದ್ಧ, ಅದರ ಇಚ್ಛೆಗೆ ವಿರುದ್ಧ ಅದು ಒಪ್ಪಿಗೆ ಕೊಡದೇ ಇದ್ರು ಅದ್ರ ಮೇಲೆ ನಾವು ಜೂರಿಸ್ಡಿಕ್ಷನ್ ಎಕ್ಸೈಸ್ ಮಾಡ್ತೀವಿ ಅಂದ್ರೆ, ಆ ಜೂರಿಸ್ಡಿಕ್ಷನ್ ಎಕ್ಸೈಸ್ ಮಾಡಿದ್ರು ಅದನ್ನ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡಕ್ಕಾಗಲ್ಲ. ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡ್ಬೇಕು ಅಂದ್ರೆ ಆ ರಾಷ್ಟ್ರದ ಸಹಕಾರ ಸಿಗ್ಲೇಬೇಕು. ಸಹಕಾರ ಸಿಗ್ಲಿಲ್ಲ, ಅದಕ್ಕೆ ವಿರುದ್ಧವಾಗಿ ನೀವು ಮಾಡ್ತೀವಿ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಟ್ರೀಟೆಡ್ ಆಸ್ ಎ ಅನ್ಫ್ರೆಂಡ್ಲಿ ಆಕ್ಟ್. ಇದನ್ನ ಅನ್ಫ್ರೆಂಡ್ಲಿ ಆಕ್ಟ್ ಅಂತ ಅಂದ್ರೆ ಸ್ನೇಹ ಸಂಬಂಧಕ್ಕೆ ಧಕ್ಕೆ ತರುವಂತಹ ಒಂದು ಕ್ರಮ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪರಿಗಣಿಸ್ತಾರೆ. ಅದರಿಂದ ಏನ್ ಮಾಡ್ತಾರೆ, ಈ ಫಾರಿನ್ ಸ್ಟೇಟ್ಸ್ ಮತ್ತೆ ಹೆಡ್ಸ್ ಆಫ್ ಫಾರಿನ್ ಸ್ಟೇಟ್ಸ್ ಇವರಿಗೆ ಯಾವುದೇ ಬೇರೆ ರಾಷ್ಟ್ರಗಳು ತಮ್ಮ ಕಾರ್ಯವ್ಯಾಪ್ತಿಗೆ ಅವ್ರನ್ನ ಒಳಪಡಿಸೋದಿಲ್ಲ. ಮತ್ತೆ ಅವರ ವಿರುದ್ಧ ದಾವೆಗಳಾಗ್ಲಿ, ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳು ಹಾಕೋದಾಗ್ಲಿ, ಅಥವಾ ಅವರಿಗೆ ನಮ್ಮ ರಾಷ್ಟ್ರದಲ್ಲಿ ಕಾನೂನುಗಳು ಅನ್ವಯಿಸೋದಕ್ಕೆ ಅವಕಾಶ ಇರೋದಿಲ್ಲ. ಆ ಉನ್ಮುಕ್ತಿ ಮತ್ತೆ ಈ ಸವಲತ್ತುಗಳನ್ನ ಎಲ್ಲಾ ರಾಷ್ಟ್ರಗಳು, ಬೇರೆ ರಾಷ್ಟ್ರಗಳು ಮತ್ತು ರಾಷ್ಟ್ರಗಳ ಮುಖ್ಯಸ್ಥರಿಗೆ ನೀಡೋದು ಇಲ್ಲಿ ಬಂದಿರುವಂತಹ ರೂಢಿ ಸಂಪ್ರದಾಯ. ಸೊ ದಿಸ್ ಇಸ್ ಹೌ ಇಟ್, that is the basis of immunity for the foreign heads and foreign states. Moving further is any employee, ಯಾರದು ರಾಜೇಶ್ವರಿ, so an implied obligation not to derogate from the grant. ಒಂದ್ಸತಿ ಒಂದು ಗ್ರಾಂಟ್ ಕೊಟ್ಟಿದ್ದಾರೆ, ಏನೋ ಒಂದು ಪ್ರಿವಿಲೇಜಸ್ ಕೊಟ್ಟಿದೀವಿ ಅಂದ್ಮೇಲೆ ಅದನ್ನ ಬೇಕಾಯಿಟ್ಟೆ ಮನ್ಸೋ ಇಚ್ಛೆ ವಾಪಸ್ ತಗೊಳ್ಳೋದಲ್ಲ. It has to be respected. Implied obligation not to derogate from the grants. ಒಂದ್ಸತಿ ನಾವು ರೆಕಗ್ನಿಷನ್ ಕೊಟ್ಟಿದೀವಿ ಅಂದ್ರೆ ಎಲ್ಲಾ ಗೌರವನು ಅವ್ರಿಗೆ ಸಲ್ಲಿಸಬೇಕು. ಆ ಒಂದು ಕಾರಣದಿಂದ ಆ ಕಾರಣದಿಂದ ಏನ್ ಮಾಡ್ತೀವಿ, ಈ ಫಾರಿನ್ ಹೆಡ್ಸ್ ಮತ್ತೆ ಫಾರಿನ್ ಸ್ಟೇಟ್ಸ್ಗೆ ಲೋಕಲ್ ಲಾಸ್ ನಿಂದ ಎಕ್ಸಂಪ್ಷನ್ಸ್ ಕೊಡುತ್ತೆ. ಲೋಕಲ್ ಜೂರಿಸ್ಡಿಕ್ಷನ್ ಇಂದ ಎಕ್ಸಂಪ್ಷನ್ ಪ್ರತಿ ರಾಷ್ಟ್ರನೂ ಕೊಡುತ್ತೆ. ಇಟ್ಸ್ ಎ ಗ್ರಾಂಟ್ ಗಿವನ್ ಬೇಸ್ಡ್ ಆನ್ ದ ಕಾನ್ಸೆಪ್ಟ್ ಆಫ್ ಕಾಮಿಟಿ ಅಂಡ್ ರೆಸಿಪ್ರೋಸಿಟಿ. ಪರಸ್ಪರ ಗೌರವಗಳನ್ನ ಸೂಚಿಸೋದು, ಅದನ್ನ ಕೊಟ್ಟಿರ್ತೀವಿ, ಅದನ್ನ ಸಡನ್ ಆಗಿ ಹಿಂಪಡೆಯೋದು ಅಥವಾ ಅದಕ್ಕೆ ನಮ್ಮ ಜೂರಿಸ್ಡಿಕ್ಷನ್ ಅವ್ರ ಮೇಲೆ ಎಕ್ಸೈಸ್ ಮಾಡೋದು, ಅದು ಇಟ್ ಈಸ್ ಕನ್ಸಿಡರ್ಡ್ ಆಸ್ ವಯೋಲೇಷನ್ ಆಫ್ ದ ಇಂಪ್ಲೈಡ್ ಆಬ್ಲಿಗೇಷನ್. ರೆಕಗ್ನಿಷನ್ ಮಾಡಿದ್ಮೇಲೆ ಇವೆಲ್ಲ ಕೊಟ್ಟಿದೀವಿ ಅಂತ ಅರ್ಥ, ಈ ಎಲ್ಲಾ ಗೌರವಗಳು ಕೊಡ್ತೀವಿ ಅಂತ ಆ ಒಂದು ಆಧಾರದ ಮೇಲೆ ಈ ಇಮ್ಯುನಿಟೀಸ್ ಪ್ರಿವಿಲೇಜಸ್ ಆ ರಾಷ್ಟ್ರ ಮತ್ತು ಆ ರಾಷ್ಟ್ರದ ಮುಖ್ಯಸ್ಥರು ಎಂಜಾಯ್ ಮಾಡ್ತಾರೆ. ಸೊ ದಟ್ಸ್ ವಿತ್ ರೆಸ್ಪೆಕ್ಟ್ ಟು ಬೇಸಿಸ್ ಆಫ್ ಇಮ್ಯುನಿಟಿ ಗಿವನ್ ಟು ದ ಫಾರಿನ್ ಸ್ಟೇಟ್ಸ್ ಅಂಡ್ ಫಾರಿನ್ ಹೆಡ್ಸ್. ಮುಂದಕ್ಕೆ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಇಮ್ಯುನಿಟಿ ಫಾರ್ ಫಾರಿನ್ ಸ್ಟೇಟ್ಸ್ ಅಂಡ್ ಫಾರಿನ್ ಸಾವರಿನ್ಸ್. ಇಂಪಾರ್ಟೆಂಟ್ ಇನ್ನು ಕೆಲವು ಪ್ರಮುಖವಾದ ಅಂಶಗಳೇನು ಅನ್ನೋದನ್ನು ನಾವಿಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಇಮ್ಯುನಿಟಿ ಆಸ್ ಟು ದ ಪ್ರೋಸೆಸ್ ಆಫ್ ಕೋರ್ಟ್. ಇಮ್ಯುನಿಟಿ ಇರ್ತದೆ. ಇಮ್ಯುನಿಟಿ ಆಸ್ ಟು ಪ್ರೋಸೆಸ್ ಆಫ್ ಕೋರ್ಟ್. ನೀವಾಗಲೇ ಬೇರೆ ಬೇರೆ ಕಾನೂನು ವಿಷಯಗಳನ್ನ ಓದಿದ್ದೀರಾ, ಈ ಕಾನ್ಸೆಪ್ಟ್ ಆಫ್ ಪ್ರೋಸೆಸ್ ಬಗ್ಗೆ ಓದಿದ್ದೀರಾ.
I don't know how many of you studied this. So this is a basic thing which all of us must know. In the future also you study in the concept of, in the procedural law, the concept of process. ಏನಿದು process? Immunity as to the process of the court. Process is going to be a formal intimation given by courts to a person asking him to submit himself to the jurisdiction of the court. ಬಂದು ನಮ್ಮ ನ್ಯಾಯಾಲಯದ ಮುಂದೆ ಬಂದು ಅಪಿಯರ್ ಆಗ್ರಿ, ನಿಮ್ಮ ವಿರುದ್ಧ ಕೆಲವು ದಾವೆಗಳಾಗಿರ್ಬೋದು ಅಥವಾ ಕೆಲವು ಕಂಪ್ಲೇಂಟ್ಸ್ ಆಗಿರ್ಬೋದು, ಇದಕ್ಕೆ ನೀವು ಉತ್ತರ ಕೊಡ್ರಿ, ಅದ್ರ ಹಿಯರಿಂಗ್ ನಡೀತದೆ, ಆ ಹಿಯರಿಂಗ್ ಅಲ್ಲಿ ನೀವು ಪಾಲ್ಗೊಳ್ಳಿ ಅಂತ ಕಳಿಸ್ತಾರೆ ಇಂಟಿಮೇಶನ್. ಅದನ್ನ ಪ್ರೋಸೆಸ್ ಅಂತ ಕರಿತೀವಿ. ಜನರಲ್ ಆಗಿ ದೇರ್ ಆರ್ ಗೋಯಿಂಗ್ ಟು ಬಿ 2 kinds of processes. ಈ ಪ್ರೋಸೆಸ್ ಮೂಲಕ ಏನ್ ಮಾಡ್ತಾರೆ, ಯಾವುದೋ ಸಂಬಂಧಪಟ್ಟ ವ್ಯಕ್ತಿನ ಆ ನ್ಯಾಯಾಲಯದ ಮುಂದೆ ಕರೆಸ್ತಾರೆ. ಕರೆಸೋದು 2 ವಿಧ ಇದೆ, ಥ್ರೂ ಸಮನ್ಸ್ ಅಂಡ್ ಥ್ರೂ ವಾರೆಂಟ್ಸ್. ಸಮನ್ಸ್ ಇಶ್ಯೂ ಮಾಡೋದಂದ್ರೆ ಇಟ್ಸ್ ಎ ಫಾರ್ಮಲ್ ಇಂಟಿಮೇಶನ್ ಗಿವನ್ ಬೈ ಕೋರ್ಟ್ ಟು ಸಮನ್ ಸೇಯಿಂಗ್ ದಟ್ ಆನ್ ಸೋ ಅಂಡ್ ಸೋ ಡೇಟ್ ಇನ್ ಸೋ ಅಂಡ್ ಸೋ ಮ್ಯಾಟರ್ ಯು ಹ್ಯಾವ್ ದಿಸ್ ರೋಲ್. ಈ ಒಂದು ಪಾತ್ರ ನಿಮ್ಗಿದೆ, ನಿಮ್ ವಿರುದ್ಧ ದಾವೆ ಆಗಿರ್ಬೋದು ಅಥವಾ ನೀವು ಅಲ್ಲಿ ಸಾಕ್ಷಿ ಹೇಳ್ಬೇಕು ಅಥವಾ ಬೇರೆ ಯಾವ್ದೋ ಕಾರಣಕ್ಕೋಸ್ಕರ ನೀವು ಇಂಥ ದಿವಸ ಇಂಥ ಕೋರ್ಟ್ ಮುಂದೆ ಹಾಜರಾಗ್ರಿ ಅಂತ ಸಮನ್ಸ್ ಇಶ್ಯೂ ಮಾಡ್ತಾರೆ. ಆ ಸಮನ್ಸ್ ಯಾರ್ಯಾರು ಇಶ್ಯೂ ಮಾಡ್ಬೋದು? ಒಂದು ನ್ಯಾಯಾಲಯ ಅಂತ ಸಮನ್ಸ್ನ ಅದರ ನ್ಯಾಯಾಧಿಕಾರ ಅಥವಾ ಕಾರ್ಯವ್ಯಾಪ್ತಿ ಒಳಗೆ ಬರುವಂತ ವ್ಯಕ್ತಿಗಳ ವಿರುದ್ಧ ಮಾತ್ರ ಇಶ್ಯೂ ಮಾಡ್ಬೋದು. ಯಾವ್ದೋ ಒಬ್ಬ ಫಾರಿನ್ ಹೆಡ್ ಇರ್ಬೋದು, ಅವನು ಒಂದು ಯಾವ್ದೋ ಒಂದು ಘಟನೆ ನಡೆದಿರೋದು ನೋಡಿದಾನೆ, ನೋಡಿದಾನೆ ಅಂತ ಎಲ್ಲರಿಗೂ ಗೊತ್ತು. ಹಂಗಂತ ಆ ಫಾರಿನ್ ಹೆಡ್ ನ ಬಾಪ ನೀನ್ ಸಮನ್ಸ್ ಇಶ್ಯೂ ಮಾಡ್ತೀನಿ, ನೀನ್ ಬಂದು ನಮ್ಮ ನ್ಯಾಯಾಲಯದ ಮುಂದೆ ಸಾಕ್ಷಿ ಇಡು, ಅಥವಾ ನಿನ್ನ ವಿರುದ್ಧ ಯಾವ್ದೋ ಒಂದು ವ್ಯಾಜ್ಯ ಹಾಕಿದ್ದಾರೆ, ಒಂದು ವ್ಯಾಜ್ಯ ಇದೆ, ಅದನ್ನ ಮೇಲೆ ಕೇಸ್ ಹಾಕಿದಾನೆ ನಿನ್ ಮೇಲೆ, ನೀವು ಬಂದು ಅದಕ್ಕೆ ಉತ್ತರ ಕೊಡು ಅಂತ ಪ್ರೋಸೆಸ್ ನ ಕೊಡಂಗಿಲ್ಲ. ಕೊಟ್ರು ಅದಕ್ಕೆ ಆ ಕೊಟ್ಟಿದ್ದ ವಿರುದ್ಧ ಅವನಿಗೆ ಉನ್ಮುಕ್ತಿ ಇರುತ್ತೆ. ಫಾರಿನ್ ಸ್ಟೇಟ್ ಹೆಡ್ಗೆ ಹಿ ಇಸ್ ನಾಟ್ ಲಯಬಲ್ ಆರ್ ಬೌಂಡ್ ಬೈ ದ ಪ್ರೊಸೆಸ್ ಆಫ್ ದ ಕೋರ್ಟ್. ನ್ಯಾಯಾಲಯಗಳು ಕೊಡುವಂತಹ ಸಮನ್ಸ್ ಆಗಿರ್ಬೇಕು, ವಾರಂಟ್ ಆಗಿರ್ಬೋದು, ಅವುಗಳು ಯಾವುವು ಆ ಫಾರಿನ್ ಹೆಡ್ಗೆ ಅನ್ವಯಿಸುತ್ತಿಲ್ಲ, ಯಾಕೆಂದ್ರೆ ಅವನಿಗೆ ಅದರಿಂದ ಉನ್ಮುಕ್ತಿ ಇರುತ್ತೆ. ದಟ್ಸ್ ವಿತ್ ರೆಸ್ಪೆಕ್ಟ್ ಟು ಇಮ್ಯುನಿಟಿ ಆಸ್ ಟು ದ ಪ್ರೋಸೆಸ್ ಆಫ್ ಕೋರ್ಟ್. ಆಮೇಲೆ ಅದರ ಎಕ್ಸ್ಪ್ಲನೇಷನ್ ಏನು? ದ ಕೋರ್ಟ್ಸ್ ಕುಡ್ ನಾಟ್ ಬೈ ದೇರ್ ಪ್ರೋಸೆಸ್ ಇಂಪ್ಲೀಡ್ ಎ ಫಾರಿನ್ ಸ್ಟೇಟ್ ಆರ್ ಫಾರಿನ್ ಸಾವರಿನ್. ವಿದೇಶ ಅಥವಾ ವಿದೇಶಿ ಸಾರ್ವಭೌಮನ್ನ ಯಾವುದೇ ಕೇಸ್ನಲ್ಲಿ ಇನ್ವಾಲ್ವ್ ಮಾಡಿ ನಮ್ಮ ಮುಂದೆ ಹಾಜರಾಗಿ ಅಥವಾ ನಮಗೆ ಆನ್ಸರ್ ಮಾಡ್ರಿ, ಉತ್ತರ ಕೊಡ್ರಿ ಅಂತ ಹೇಳೋ ಒಂದು ಸಂದರ್ಭ ಹೇಳೋಕೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಆಯಾ ಫಾರಿನ್ ಸ್ಟೇಟ್ಸ್ ಮತ್ತೆ ಹೆಡ್ಸ್ ಆಫ್ ಫಾರಿನ್ ಸ್ಟೇಟ್ಸ್ಗೆ ಅದರಿಂದ ಉನ್ಮುಕ್ತಿ ಇರುತ್ತೆ. ಇಮ್ಯುನಿಟಿ ವಿತ್ ರೆಸ್ಪೆಕ್ಟ್ ಟು ಪ್ರಾಪರ್ಟಿ ಬಿಲಾಂಗಿಂಗ್ ಟು ಫಾರಿನ್ ಸ್ಟೇಟ್ ಅಂಡ್ ಫಾರಿನ್ ಸಾವರಿನ್. ವಿದೇಶಗಳಿಗೆ ಸೇರಿದಂತಹ ಸ್ವತ್ತುಗಳು ಮತ್ತೆ ವಿದೇಶದ ಸಾರ್ವಭೌಮನಿಗೆ ಸೇರಿದ ಸ್ವತ್ತುಗಳಿಗೂ ಉನ್ಮುಕ್ತಿಗಳಿರೋದು. ಏನು ಅಂದ್ರೆ ಕೋರ್ಟ್ಸ್ ಶೆಲ್ ನಾಟ್ ಅಲೋ ಸೀಜ್ಯೂರ್. ಆ ಒಂದು ಸ್ವತ್ತುಗಳು ವಿದೇಶಕ್ಕೆ ಸೇರಿದ್ರೆ ಅಥವಾ ವಿದೇಶಿ ಸಾರ್ವಭೌಮನಿಗೆ ಸೇರಿದ ಸ್ವತ್ತುಗಳನ್ನ ಏನ್ ಮಾಡಂಗಿಲ್ಲ. ಇಲ್ಲಿನ ನ್ಯಾಯಾಲಯಗಳು ಅಥವಾ ಇಲ್ಲಿನ ಆಡಳಿತಾಧಿಕಾರಿಗಳು ಏನ್ ಮಾಡಬಾರ್ದು? ದ ಕೋರ್ಟ್ ಶೆಲ್ ನಾಟ್ ಸೀಸ್. ಅವುಗಳನ್ನ ಮುಟ್ಟುಗೋಲು ಹಾಕೋಂಗಿಲ್ಲ, ಡಿಟೆನ್ಷನ್ ಅವನ್ನ ಕೂಡಾಕೊಳ್ಳಂಗಿಲ್ಲ. ಆರ್ ಜುಡಿಷಿಯಲ್ ಡಿಸ್ಪೋಸಿಷನ್ ಆಫ್ ದ ಪ್ರಾಪರ್ಟಿ. ಅವುಗಳನ್ನ ಯಾವುದೋ ಒಂದು ನ್ಯಾಯಾಧೀಕರಣ ಅಥವಾ ನ್ಯಾಯಾಲಯಗಳು ತನ್ನ ಒಂದು ಪ್ರೊಸೀಡಿಂಗ್ಸ್, ತಮ್ಮ ಆರ್ಡರ್ನ, ತಮ್ಮ ಆದೇಶನ ಜಾರಿ ತರೋದಕ್ಕೋಸ್ಕರ ಆ ವಿದೇಶ ಅಥವಾ ವಿದೇಶಿ ಸಾರ್ವಭೌಮನಿಗೆ ಸೇರಿದ ಸ್ವತ್ತುಗಳನ್ನ ಮಾರಾಟ ಮಾಡಂಗಿಲ್ಲ ನ್ಯಾಯಾಲಯಗಳು. ಎಂತ ಪ್ರಾಪರ್ಟೀಸ್ ವಿಚ್ ಬಿಲಾಂಗ್ ಟು ಸಚ್ ಸ್ಟೇಟ್ ಆರ್ ಟು ದ ಸಾವರಿನ್ ಆಫ್ ದ ಫಾರಿನ್ ಸ್ಟೇಟ್ ಆರ್ ವಿಚ್ ಇಸ್ ಇನ್ ದ ಪೊಸಿಷನ್ ಆರ್ ಕಂಟ್ರೋಲ್ ಆಫ್ ದೆಮ್. ಅವರ ಸ್ವಾಧೀನ ಮತ್ತು ಅವರ ಒಂದು ಕಂಟ್ರೋಲ್ ನಲ್ಲಿ, ಅವರ ಒಂದು ಕಂಟ್ರೋಲ್ ಅಂದ್ರೆ ನಿಯಂತ್ರಣ, ಅವರ ನಿಯಂತ್ರಣದಲ್ಲಿ ಇರುವಂತ ಯಾವುದೇ ಸ್ವತ್ತಾಗಿರ್ಬೋದು, ಅಂತ ಯಾವುದೇ ಸ್ವತ್ತುಗಳನ್ನ ಮಾರಾಟ ಮಾಡೋದಾಗ್ಲಿ ಅಥವಾ ಅದನ್ನ ಕೋರ್ಟ್ ಪ್ರೊಸೀಡಿಂಗ್ಸ್ ಅಲ್ಲಿ ಅವರ ಕ್ರಮ ತಗೊಳ್ಳೋದಾಗ್ಲಿ ಯಾವುದಕ್ಕೂ ಅವಕಾಶ ಇರೋದಿಲ್ಲ. ಕೋರ್ಟ್ ಶೆಲ್ ನಾಟ್ ಅಲೋ ಸೀಜ್ಯೂರ್. ಅವುಗಳನ್ನ ಮುಟ್ಟುಗೋಲು ಹಾಕೊಳ್ಳಂಗಿಲ್ಲ, ಅವುಗಳನ್ನ ಅವರಿಂದ ಒಂದ್ ಕಡೆ ಕೂಡಾಕೊಳ್ಳಂಗಿಲ್ಲ, ಮತ್ತೆ ಅವ್ರನ್ನ ಆ ಸ್ವತ್ತುಗಳನ್ನ ಡಿಸ್ಪೋಸಿಷನ್ ಆಫ್ ಪ್ರಾಪರ್ಟಿ ಅಂತ ಸ್ವತ್ತುಗಳನ್ನ ಮಾರಾಟ ಮಾಡಂಗೂ ಇಲ್ಲ. ಇವೆಲ್ಲದರಿಂದನೂ ಆ ಸ್ವತ್ತುಗಳು ಉನ್ಮುಕ್ತಿನ ಹೊಂದಿರ್ತೀವಿ. ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಇಮ್ಯುನಿಟಿ ವಿತ್ ರೆಸ್ಪೆಕ್ಟ್ ಟು ಪ್ರಾಪರ್ಟಿ ಬಿಲಾಂಗ್ ಟು ಫಾರಿನ್ ಸ್ಟೇಟ್ಸ್ ಅಂಡ್ ಫಾರಿನ್ ಸಾವರಿನ್. ಬೇರೆ ರಾಷ್ಟ್ರ ಮತ್ತು ಬೇರೆ ರಾಷ್ಟ್ರದ ಮುಖ್ಯಸ್ಥನಿಗೆ ಸೇರಿದಂತಹ ಸ್ವತ್ತುಗಳಿಗೆ ಈ ರೀತಿಯ ಉನ್ಮುಕ್ತಿಗಳು ಅಂತಾರಾಷ್ಟ್ರೀಯ ಕಾನೂನಿನಲ್ಲಿ ಒದಗಿಸಲಾಗಿದೆ. ಮೂವಿಂಗ್ ಫರ್ದರ್, ಇಟ್ ಈಸ್ ಪ್ರಿನ್ಸಿಪಲ್ಸ್ ಅಂಡರ್ಲೈಯಿಂಗ್ ದಿಸ್ ಇಸ್ ವಿತ್ ರೆಸ್ಪೆಕ್ಟ್ ಟು ಸಾವರಿನ್ ಮತ್ತೆ ಸಾವರಿನ್ ಸ್ಟೇಟ್. ಬೇರೆ ರಾಷ್ಟ್ರದ ಮುಖ್ಯಸ್ಥ ಮತ್ತು ಆ ಬೇರೆ ರಾಷ್ಟ್ರಕ್ಕೆ ಸೇರಿದ ವ್ಯಕ್ತಿಗಳು ಮತ್ತು ಸ್ವತ್ತುಗಳಿಗೆ ಯಾವ ರೀತಿ ಉನ್ಮುಕ್ತಿ ಕೊಡೋದನ್ನ ತಿಳ್ಕೊಂಡ್ವಿ. ನೆಕ್ಸ್ಟ್, ಪ್ರಿನ್ಸಿಪಲ್ಸ್ ಅಂಡರ್ಲೈಯಿಂಗ್ ಇಮ್ಯುನಿಟಿ ಟು ಡಿಪ್ಲೊಮ್ಯಾಟ್ಸ್. ಈ ರಾಜತಾಂತ್ರಿಕ ಅಧಿಕಾರಿಗಳು ಇರ್ತಾರಲ್ಲ, ಅವ್ರಿಗೂ ಕೂಡ ಸಾಕಷ್ಟು ವಿನಾಯಿತಿಗಳು, ಸಾಕಷ್ಟು ಪ್ರಿವಿಲೇಜಸ್, ವಿಶೇಷ ಹಕ್ಕುಗಳು ಅವುಗಳನ್ನೆಲ್ಲ ಕೊಟ್ಟಿರ್ತಾರೆ. ಅವ್ರಿಗೆ ಇಲ್ಲಿನ
ಸ್ಥಳೀಯ ಕಾನೂನುಗಳಲ್ಲಿ ಸ್ಥಳೀಯ ನ್ಯಾಯಾಲಯಗಳ ನ್ಯಾಯಾಧಿಕಾರ ಕೂಡ ಅವರ ಮೇಲೆ ವಿಸ್ತರಿಸೋದಿಲ್ಲ. ಏನಕ್ಕೆ? ಯಾವ ಒಂದು ತತ್ವದ ಆಧಾರದ ಮೇಲೆ ಈ ರಾಜತಾಂತ್ರಿಕ ಅಧಿಕಾರಿಗಳು ಕೂಡ ತಮ್ಮ ಈ ಒಂದು ಉನ್ಮುಕ್ತಿಗಳನ್ನ ಹೊಂದುತ್ತಾರೆ ಅನ್ನೋದಕ್ಕೆ ಕೆಲವು ವಿಷಯಗಳನ್ನ ನಾವು ಇವತ್ತು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. they should be free to perform their official business. That is the most important reason. ಹೊರಗಡೆಯಿಂದ ಇಲ್ಲಿ ಬಂದಿದ್ದಾರೆ ಅಂದ್ರೆ ಅದಕ್ಕೊಂದು ನಿರ್ದಿಷ್ಟವಾದ ಕಾರಣ ಇರುತ್ತೆ. ಆ ರಾಷ್ಟ್ರ ಮತ್ತು ಈ ರಾಷ್ಟ್ರದ ನಡುವೆ ಇರೋ ಬೆಸುಗೆ. ಸೊ ಇನ್ ಆರ್ಡರ್ ಟು ಹ್ಯಾವ್ ಅನ್ ಇಂಟರಾಕ್ಷನ್ ವಿತ್ ದೆಮ್, ನೆಗೋಷಿಯೇಷನ್ಸ್ ಮಾಡೋದಕ್ಕೋಸ್ಕರ, ಮತ್ತೆ ಆ ರಾಷ್ಟ್ರದ ಅನಿಸಿಕೆಗಳನ್ನ ಅಥವಾ ಅದರ ತತ್ವಗಳನ್ನ ಅಥವಾ ಪಾಲಿಸಿ, ಆ ನೀತಿಗಳನ್ನ ಇಲ್ಲಿ ತಿಳಿಸಿ ಆ ಎರಡೂ ರಾಷ್ಟ್ರಗಳ ನಡುವೆ ಒಳ್ಳೆ ಸಂಬಂಧ ಹೊಂದಿರೋದಕ್ಕೋಸ್ಕರ ಈ ರಾಜತಾಂತ್ರಿಕ ಅಧಿಕಾರಿಗಳನ್ನ ಒಂದು ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಕಳಿಸಿರ್ತಾರೆ. ಯಾವ ವ್ಯಕ್ತಿಗಳು ಅಂತಹ ರಾಜತಾಂತ್ರಿಕ ಅಧಿಕಾರಿಗಳನ್ನ ಕರ್ಸ್ಕೊಂಡಿರ್ತಾರೋ ಅಥವಾ ಅವ್ರನ್ನ ರಿಸೀವ್ ಮಾಡ್ಕೊಂಡಿರ್ತಾರೋ ಅವರು ಆ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ತಮ್ಮ ಕೆಲಸ ನಿರ್ವಹಿಸೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ದೇ ಶುಡ್ ಬಿ ಫ್ರೀ ಟು ಪರ್ಫಾರ್ಮ್ ದೇರ್ ಅಫಿಷಿಯಲ್ ಬಿಸ್ನೆಸ್ ಆನ್ ಬಿಹಾಫ್ ಆಫ್ ದೇರ್ ಕಂಟ್ರಿ. ಯಾವ ರಾಷ್ಟ್ರದಿಂದ ಬಂದಿದಿರೋ ಅವರ ಪರವಾಗಿ ಆ ರಾಷ್ಟ್ರದ ಕಾರ್ಯಗಳನ್ನ ಯಾವುದೇ ಅಡೆತಡೆಗಳಿರದೆ ಸ್ವಚ್ಛಂದವಾಗಿ ಮತ್ತು ಸ್ವತಂತ್ರವಾಗಿ ಮಾಡೋದಕ್ಕೆ ಒಂದು ಅವಕಾಶ ಕಲ್ಪಿಸ್ಕೊಡ್ಬೇಕು. ಅದಕ್ಕೋಸ್ಕರ ಅಲ್ಲಿನ ಸ್ಥಳೀಯ ಕಾನೂನುಗಳು ಆ ರಾಜತಾಂತ್ರಿಕ ಅಧಿಕಾರಿಗಳ ಮೇಲೆ ಅನ್ವಯಿಸೋದಿಲ್ಲ. ವಿತೌಟ್ ಅವ್ರಿಗೆ ಯಾವುದೇ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಅವರ ಒಂದು ಕಾರ್ಯಗಳಲ್ಲಿ ಹಸ್ತಕ್ಷೇಪ ಆಗ್ಬಾರ್ದು, ಮತ್ತು ಅವರ ಯಾವುದೇ ಕಾರ್ಯಗಳನ್ನ ತಡೆಗಟ್ಟಬಾರ್ದು. ಈ ಎಲ್ಲಾ ಉದ್ದೇಶಕ್ಕೋಸ್ಕರ ಏನ್ ಮಾಡಿದಾರೆ ಅಂದ್ರೆ ಈ ಒಂದು ಇಮ್ಯುನಿಟಿ, ಉನ್ಮುಕ್ತಿ ಮತ್ತೆ ವಿಶೇಷ ಅಧಿಕಾರಗಳನ್ನ ಆಯಾ ಡಿಪ್ಲೊಮ್ಯಾಟ್ಸ್, ರಾಜತಾಂತ್ರಿಕ ಅಧಿಕಾರಿಗಳಿಗೆ ನೀಡಲಾಗಿದೆ. This is the basis, the principle behind or underlying the grant of immunities to diplomats. ರಾಜತಾಂತ್ರಿಕ ವ್ಯಕ್ತಿಗಳಿಗೆ ಯಾಕೆ ಇಮ್ಯುನಿಟಿ ಕೊಟ್ರು, ಯಾಕೆ ಪ್ರಿವಿಲೇಜಸ್ ಕೊಟ್ರು, ಯಾಕೆ ಉನ್ಮುಕ್ತಿಗಳು ಕೊಟ್ರು ಅಂದ್ರೆ ಈ ಕಾರಣಗಳಿಗೋಸ್ಕರ ಆ ಉನ್ಮುಕ್ತಿ ಮತ್ತೆ ವಿಶೇಷ ಸವಲತ್ತುಗಳನ್ನ ಬೇರೆ ರಾಷ್ಟ್ರದ ರಾಜತಾಂತ್ರಿಕ ವ್ಯಕ್ತಿಗಳಿಗೆ ಆ ರಾಷ್ಟ್ರ ನೀಡ್ತಿರುತ್ತೆ. This is the practice under international law based on many international obligations, conventions, treaties as well as customary practice. Moving further is diplomats are exempted from diplomatic representatives, consulars, foreign states ಅವ್ರಿಗೆ ಏನೇನ್ ಸವಲತ್ತು ಸಿಗುತ್ತೆ ಅನ್ನೋದು ಅದನ್ನ ಎಲ್ಲಿ ತಿಳಿಸಿದ್ದಾರೆ. The kinds of immunities which the diplomats will get can be found in the Vienna Convention of Diplomatic Relations of 1961. ನಾನು ಆಗ್ಲೇ ತಿಳಿಸಿದ್ನಲ್ಲ, ವಿಯೆನ್ನಾ ಕನ್ವೆನ್ಷನ್ ನಲ್ಲಿ ಅದು ವಿಶೇಷವಾದ ಒಂದು ಕನ್ವೆನ್ಷನ್ ಇದಕ್ಕೋಸ್ಕರನೇ ಮಾಡಿದ್ರು. ಏನಂದ್ರೆ ಈ ಡಿಪ್ಲೊಮ್ಯಾಟಿಕ್ ಹೆಡ್ಸ್, ಡಿಪ್ಲೊಮ್ಯಾಟಿಕ್ ಆಫೀಸರ್ಸ್ ಅವರುಗಳಿಗೆ ಯಾವ ರೀತಿ ಸವಲತ್ತುಗಳನ್ನು ಕೊಡಬೇಕು, ಅವರ ಒಂದು ಸ್ಥಾನ ಏನಿರಬೇಕು, ಬೇರೆ ರಾಷ್ಟ್ರಗಳಲ್ಲಿ ಯಾವ ರಾಷ್ಟ್ರಕ್ಕೆ ಅವ್ರು ಹೋಗ್ತಾರೋ ಅಲ್ಲಿ ಅವರ ಸ್ಥಾನಮಾನಗಳು ಏನಿರಬೇಕು, ಅವ್ರಿಗೆ ಯಾವ ವಿಶೇಷ ಅಧಿಕಾರಿಗಳು ಇರಬೇಕು, ಹೆಂಗ್ ಕೊಡ್ಬೇಕು, ಇದ್ರ ಬಗ್ಗೆ ಎಲ್ಲ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಒಪ್ಪಂದನ ಮಾಡ್ಕೊಂಡ್ರು. ಅದೇ ವಿಯೆನ್ನಾ ಕನ್ವೆನ್ಷನ್ ಆಫ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಆಫ್ 1961. 1961 ವಿಯೆನ್ನಾ ಕನ್ವೆನ್ಷನ್ ನಲ್ಲಿ ಈ ಡಿಪ್ಲೊಮ್ಯಾಟಿಕ್ ಎನ್ವಾಯ್ಸ್, ಈ ರಾಜತಾಂತ್ರಿಕ ಅಧಿಕಾರಿಗಳಿಗೆ ಯಾವ ರೀತಿ ಉನ್ಮುಕ್ತಿಗಳು, ಯಾವ ರೀತಿ ಎಕ್ಸಂಪ್ಷನ್ಸ್, ಏನು ವಿಶೇಷ ಸವಲತ್ತುಗಳನ್ನ ನೀಡಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಕನ್ವೆನ್ಷನ್ ಬಹಳಷ್ಟು ಅದ್ರ ಬಗ್ಗೆ ತಿಳಿಸಿದೆ. ಆ ವಿಯೆನ್ನಾ ಕನ್ವೆನ್ಷನ್ ನ ಪ್ರಮುಖ ಅಂಶಗಳೇನು ಅನ್ನೋದನ್ನ ನಾವು ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡೋಣ. ಬಿಕಾಸ್ ವಿ ಆಲ್ರೆಡಿ I have left with only 3 to 4 minutes. So I want all of you people to come on board. And if you have any queries, you can ask, then we will proceed. Yes, I will be coming. So I will be stopping the sharing of the screen. So all of you come on board. And Shashi Kumar raised a hand. Yes, Shashi Kumar, unmute madidira, neevu ನಾನು ಮಾಡಬೇಕಾ? Yes, I have unmuted all. Shashi Kumar, ಏನು ಪ್ರಶ್ನೆ? ಫಾರಿನ್ ಸ್ಟೇಟ್ ಅಂಡ್ ಫಾರಿನ್ ಸಾವರಿನ್ ಅಂತ ಇದೆಯಲ್ಲ ಸರ್ ಹೆಡ್ಡಿಂಗ್, ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಇಮ್ಯುನಿಟಿ ಆಫ್ ಫಾರಿನ್. ಅದು ಎರಡು ಡಿಫರೆನ್ಸ್ ಅಂದ್ರೆ ಎರಡು ಸೇಮೇ ಅನ್ಸುತ್ತಲ್ಲ ಸರ್? ಸ್ಟೇಟ್ ಇರಬೇಕಾದ್ರೆ ಇಟ್ ಸೆಲ್ಫ್ ಇಸ್ ಸಾವರಿನ್ ಅಲ್ವಾ? ಇಲ್ಲ, ಫಾರಿನ್ ಸ್ಟೇಟ್ ಆ ರಾಜ್ಯನೇ, ಆ ರಾಜ್ಯ, ಆ ಫಾರಿನ್ ಸ್ಟೇಟ್ ನ ಹೆಡ್ ಇಟ್ ಸೆಲ್ಫ್ ಇಸ್ ಸಾವರಿನ್. State itself is sovereign, right? State is sovereign. State ಬೇರೆ, ಸ್ಟೇಟ್ ನ ಹೆಡ್ ಬೇರೆ. ಸ್ಟೇಟ್ ನ ಪ್ರತಿನಿಧಿಸೋನು ಹೆಡ್, ಅವನಿಗೆ ಅವನು ವ್ಯಕ್ತಿ ಆಗಿರ್ತಾನೆ. ಯಾವುದೇ ಒಬ್ಬ ಸ್ಟೇಟ್ ನ ಹೆಡ್ ಆಗ್ಬೇಕಂದ್ರೆ ಅವನೊಬ್ಬ ಮನುಷ್ಯನಾಗಿರ್ಬೇಕು, ಹೌದಲ್ಲ? he should be a human being. ಅವನಿಗೆ ಒಂದು ಸ್ಥಾನ ಕೊಡ್ತಾರೆ. ದಟ್ ಈಸ್ ವಾಟ್ ವಿ ಕಾಲ್ ಆಸ್ ಕಾರ್ಪೊರೇಷನ್ ಸೋಲ್ ಅಂತ ಕರಿತೀವಿ.
ಕಾರ್ಪೊರೇಷನ್ ಸೋಲ್ ಅನ್ನೋದು ಓಕೆ ಒಂದು ಕಾನ್ಸೆಪ್ಟ್ ಜೂರಿಸ್ಪ್ರುಡೆನ್ಸ್ ಅಲ್ಲಿ ಓದ್ತೀರಾ. ಅದಕ್ಕೆ ಮೀರಿ ರಾಷ್ಟ್ರ ಅನ್ನೋದು ತನ್ನದಂತ ಒಂದು ಅಸ್ತಿತ್ವನ ಹೊಂದಿರುತ್ತೆ. ರಾಷ್ಟ್ರದ ಕೆಲವು ಕಾರ್ಯಗಳನ್ನ Okay. ನಡೆಸೋದಕ್ಕೋಸ್ಕರ ಫಾರಿನ್ ಹೆಡ್ ಇರ್ತಾನೆ. ಫಾರಿನ್ ಹೆಡ್ ಫಾರಿನ್ ಸ್ಟೇಟ್ ಆಗಲ್ಲ. ಫಾರಿನ್ ಸ್ಟೇಟ್ ಸಂಬಂಧಪಟ್ಟಂತ ಹಲವಾರು ಹಿತಾಸಕ್ತಿಗಳಿರ್ತವೆ, ಅದನ್ನ ರಕ್ಷಣೆ ಮಾಡಬೇಕು ಆ ಹಿತಾಸಕ್ತಿಗಳನ್ನ. ಅದಕ್ಕೋಸ್ಕರ ಫಾರಿನ್ ಹೆಡ್ ಅನ್ನೋ ಒಂದು ಪದನೂ ಬಳಸಿದೀವಿ, ಫಾರಿನ್ ಸ್ಟೇಟ್ ಅಂತಾನು ಬಳಸಿದ್ವಿ. ಎರಡೂ ಒಂದೇ ನೋ ಅಲ್ಲ. ಸಾವರಿನ್ ಅಂದ್ರೆ ಸೇಮ್ ಅಲ್ವಾ ಸರ್? ಸಾವರಿನ್ ಫಾರಿನ್ ಸ್ಟೇಟ್ ಬೇರೆ, ಫಾರಿನ್ ಹೆಡ್ ಆಫ್ ದ ಸ್ಟೇಟ್ ಬೇರೆ. ನಿಮ್ ಡೌಟ್ ಏನ್ರಿ? ಓಕೆ ಅರ್ಥ ಆಯ್ತೇನ್ರಿ? ಅದೇ ಸರ್, ಅದೇ ಸೇಮ್ ಅಂತ ಸೇಮ್ ಅನ್ಕೊಂಡಿದ್ದೆ. ಸೇಮ್ ಅಲ್ಲ. ಮತ್ತೆ ಇದು ಓಕೆ ಸರ್, ಇಮ್ಯುನಿಟಿ ವಿತ್ ರೆಸ್ಪೆಕ್ಟ್ ಟು ಪ್ರಾಪರ್ಟಿ ಬಿಲಾಂಗಿಂಗ್ ಟು ಫಾರಿನ್ ಸ್ಟೇಟ್ ಆರ್ ಫಾರಿನ್ ಸಾವರಿನ್ ಇದೆಯಲ್ಲ ಸರ್, ಹಾ. ಇದನ್ನ ನಾವು ರೆಟ್ರೋಸ್ಪೆಕ್ಟಿವ್ ಅಲ್ಲಿ ಮಾಡ್ಬೋದಾ ಸರ್? ಏನ್ ರೆಟ್ರೋಸ್ಪೆಕ್ಟಿವ್ ಅಲ್ಲಿ? ಪ್ರಾಸ್ಪೆಕ್ಟ್ ಅಂದ್ರೆ ಇದನ್ನ ಯೂಸ್ ಮಾಡ್ಕೊಂಡು ಹ್ಮ್. ನಾವು ಈಗ ಇಂಗ್ಲೆಂಡ್ ಅಲ್ಲಿರೋ ಒಂದು ಏನು ಕೊಯ್ನೂರ್ ಡೈಮಂಡ್ ಇದೆಲ್ಲ ಅಂತ ತರಬಹುದಾ ಅಂತ. ಡೈಮಂಡ್ ಓನರ್ ಯಾರ್ರಿ ಫಸ್ಟ್? ಹೂ ಇಸ್ ದ ಓನರ್? ಹೂ ಇಸ್ ದ ಓನರ್? ಈಗ ಇಂಗ್ಲೆಂಡ್ ಇದೆ, ಮೊದ್ಲು ಮತ್ತೆ ಒಂದ್ಸತಿ ಇಂಗ್ಲೆಂಡ್ ಓನರ್ ಇಲ್ಲಿದೆ ಮೇಲೆ ಯು ಅಂತ. ಡೋಂಟ್ ಹ್ಯಾವ್ ರೈಟ್. ಇವಾಗ ಏನ್ ಮಾಡ್ತೀರಿ, ನಾವು ಯಾರೋ ಮುಂದೆ ನಿಮ್ ತಾತ ಅಂದ್ರೆ ಅದು ಕೇಳಿಸ್ಕೊಳ್ರಿ. ಅರ್ಥ ಆಯ್ತು ನಿಮ್ ಪ್ರಶ್ನೆ, ನೀವು ಕೇಳಿಸ್ಕೊಡ್ರಿ. ನಿಮ್ ತಂದೆ ಹತ್ರ ನಿಮ್ ತಾತ ಅವ್ರ ಹತ್ರ ಒಂದು ತುಂಬಾ ಬೆಲೆ ಬಾಳುವಂತಹ ವಿಶಿಷ್ಟವಾದಂತಹ ಒಂದು ಚಿನ್ನದ ಆಭರಣ ಇತ್ತು. ಅವ್ರು ಯಾವ್ದೋ ಕಾರಣಕ್ಕೆ ಅದು ಸರಿನಾ ತಪ್ಪ ಬೇರೆ ವಿಷಯ, ಕಾನೂನುಬದ್ಧವಾಗಿ ಅವರು ಒಬ್ರು ಅದನ್ನ ಇನ್ನೊಬ್ಬರಿಗೆ ಕೊಟ್ರು. ತಗೊಳಪ್ಪ, ಇಟ್ಕೊ, ನನ್ಗೆ ಈ ಸಮಸ್ಯೆ ಇದೆ, ಇದು ಕೊಟ್ಬಿಡಿ, ತಗೊಳ್ಳಿ ಅಂತ. ಅಲ್ಲಿಗೆ ಆ ಒಂದು ಟೈಟ್ಲ್ ಇದೆಯಲ್ಲ, ಆ ಒಂದು ಸ್ವತ್ತಿನ ನಮ್ ಮೇಲಿನ ಟೈಟ್ಲ್ ಇದೆಯಲ್ಲ, ಅದು ನಮ್ಮಿಂದ ಇನ್ನೊಬ್ಬರಿಗೆ ಹೋಯ್ತು. ಆಮೇಲೆ ನೀವು ಬಂದು ನಿಮ್ಗೆ ಗೊತ್ತಾಯ್ತು, ನಮ್ ತಾತಂಗ್ ಸೇರಿದ್ದು ಸರ ಅಥವಾ ಆಭರಣ, ಅದನ್ನ ವಾಪಸ್ ಕ್ಲೇಮ್ ಮಾಡ್ಬೇಕು ಅಂದ್ರೆ, ಅಕಸ್ಮಾತ್ ಅನ್ಯಾಯ ಆಗಿದೆ ಅಂದ್ರೆ ಡಿಸ್ಪ್ಯೂಟ್ ರೇಸ್ ಆಗುತ್ತೆ. ಡಿಸ್ಪ್ಯೂಟ್ ನ ಸೆಟ್ಲ್ ಮಾಡ್ಕೊಬೇಕು ನೀವು. ಡಿಸ್ಪ್ಯೂಟ್ ಸೆಟ್ಲ್ ಮಾಡೋವರೆಗೂ ಏನಾಗುತ್ತೆ, ಅದು ಯಾರಿಗೆ ಸೇರಿದ್ದು? ಅದು ಅವ್ರಿಗೆ ಸೇರಿದ್ದು. ಯಾರ ರಾಷ್ಟ್ರದಲ್ಲಿ ಇದೆಯೋ ಈಗ ಅದು ಅವ್ರಿಗೆ ಸೇರಿದ್ದು. ಅರ್ಥ ಆಯ್ತೇನಪ್ಪ ಶಶಿಕುಮಾರ್? then we can raise dispute, right? ಡಿಸ್ಪ್ಯೂಟ್ಸ್ ಇದ್ರೆ ರೈಸ್ ಮಾಡ್ರಿ, ಕ್ಲೇಮ್ ಮಾಡ್ತಾರೆ ನೀವು ಇಲ್ಲಿಗೆಲ್ಲ ತಗೊಂಡಿದ್ರ ಅಂತ. ಆದ್ರೆ ಇವ್ರೇನ್ ಮಾಡಿದ್ರೆ, ಬ್ರಿಟಿಷರ್ ಏನ್ ಹೇಳ್ತಾರೆ, ಇಲ್ಲ, ನಾವು ಒಂದು ಯುದ್ಧ ನಡೀತಿತ್ತು, ಯುದ್ಧದ ಟೈಮಲ್ಲಿ ಯಾರ ಸಿಖ್ರ ಹತ್ರ ಅದಿತ್ತು, ಸಿಖ್ರವರು ಯುದ್ಧ ಸೆಟಲ್ಮೆಂಟ್ ಮಾಡಕ್ಕೆ ನಮ್ಗೆ ಕೊಟ್ರು, ನಾವು ತಗೊಂಡೋದ್ವಿ. ಸರಿನಾ ತಪ್ಪ ಅದು ಬೇರೆ ವಿಷಯ. ಅದಕ್ಕೆ ಅವ್ರಿಗೆ ಕಾನೂನುಬದ್ಧವಾಗಿ ಬಂತ, ಕಾನೂನುಬದ್ಧವಾಗಿ ಬಂತು. ದೇ ಆರ್ ದ ಓನರ್ಸ್ ಅಂಡ್ ಯು ಆರ್ ನಾಟ್ ದ ಓನರ್. ಅರ್ಥ ಆಯ್ತೇನಪ್ಪ ಶಶಿಕುಮಾರ್? ಎಸ್, ದೆನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅರ್ಥ ಆಯ್ತಾ ಇಲ್ಲ? ಅರ್ಥ ಆಯ್ತಾ ಇಲ್ರಿ ಶಶಿಕುಮಾರ್? ಡನ್. ನೆಕ್ಸ್ಟ್ ಯಾರು ಇದ್ರೆ ಕೈ ಎತ್ರಿ ದಯವಿಟ್ಟು. ರೇಜ್. ಎಸ್ ಜಗನ್ನಾಥ್, ಹೇಳಿ. ಸರ್ ಕೇಳಿಸ್ತಾ ಇದೆ ಸರ್? ಹೇಳ್ರಿ. ಸರ್, ಫಾರಿನ್ ಸ್ಟೇಟ್ಸ್ ಅಂಡ್ ಹೆಡ್ಸ್ ಆಫ್ ಫಾರಿನ್ ಸ್ಟೇಟ್ಸ್ ಅಲ್ಲಿ ಇದೆ ಸರ್. ಆ ಸ್ಲೈಡ್ ಅಲ್ಲಿ ಸರ್ ಥರ್ಡ್ ಪಾಯಿಂಟ್ ಅರ್ಥ ಆಗ್ತಾ ಇಲ್ಲ ಸರ್. ದಿಸ್ ಇಮ್ಯುನಿಟಿ ಇಸ್ ಡಿಪೆಂಡೆಂಟ್ ಆನ್ recognition by the state in the proceeding could have been initiated. In which ಅನ್ನೋದು ಮಿಸ್ ಆಗಿರ್ಬೇಕು ನೋಡ್ರಿ. In which the proceedings could have been initiated. In which ಅಂತ ಇರ್ಬೇಕು, ಇಲ್ಲ ಅಂದ್ರೆ ಮಿಸ್ ಆಗಿರುತ್ತೆ. ಟೈಪೋಗ್ರಫಿಕಲ್ ಎರರ್. This immunity is dependent on recognition by the state in the proceeding could have been initiated. In which the proceeding needs to be initiated. Which ಸೇರಿಸ್ಕೊಬೇಕಲ್ಲಿ, ಇಲ್ಲ ಅಂತ ಮಿಸ್ ಆಗಿದೆ. Which ಸೇರಿಸ್ಕೊಂಡು ಹೋದ್ರಿ ಅರ್ಥ ಆಗುತ್ತೆ. ಸೇರಿಸಿದ್ರ which by state in which the proceeding could have been initiated. ಅರ್ಥ ಆಗ್ತಾ ಇಲ್ಲ ಸರ್. ಅರ್ಥ ಆಗ್ತಿಲ್ಲ. ಓಕೆ ಕೇಳಿಸ್ಕೊಳ್ಳಿ. ಈಗ ಇವಾಗ ಯಾವ್ದೋ ಒಂದು ಸ್ವತ್ತು, ಇವಾಗ ಹೇಳಿದ್ರಲ್ಲ ನಮ್ದು ಸ್ವತ್ತು ಅಂತ ಅಂದ್ಕೊಂಡ್ವಿ ನಾವು. ನಮ್ಮ ಶಶಿಕುಮಾರ್ ಹೇಳ್ತಾ ಇದಾರೆ ಕೊಹಿನೂರು ಭಾರತಕ್ಕೆ ಸೇರಿದ್ದು ಅಂದ್ಕೊಳ್ರಿ. ಇವಾಗ ಏನಿದೆ, ಸದ್ಯಕ್ಕೆ ಅದು ಇಂಗ್ಲೆಂಡ್ ನಲ್ಲಿ ಇದೆ. ಸೊ ಅಲ್ಲಿ ಆ ಒಂದು ಕೊಹಿನೂರು ವಜ್ರನ ನಾವು ಪಡ್ಕೊಬೇಕು ಅಂತ ನಾವು ಸೂಟ್ ಫೈಲ್ ಮಾಡ್ಬೇಕು. ಎಲ್ಲಿ ಫೈಲ್ ಮಾಡ್ಬೇಕು? ಎಲ್ಲಿ ಕೇಸ್ ಫೈಲ್ ಮಾಡ್ಬೇಕು? ಇಂಗ್ಲೆಂಡ್ ನಲ್ಲೂ ಕೇಸ್ ಫೈಲ್ ಮಾಡ್ಬೇಕು. ನಮ್ಗೆ ಕೊಡ್ರಿ, ಅದು ನಮಗ್ ಸೇರಿದ್ದು ಅಂತ. ಕೇಸ್ ಫೈಲ್ ಮಾಡ್ಬೇಕು ಅಂದ್ರೆ, ಪ್ರೊಸೀಡಿಂಗ್ಸ್ ಮಾಡ್ಬೇಕು ಅಂದ್ರೆ ಯಾರು ಫೈಲ್ ಮಾಡ್ಬೇಕು? ಭಾರತ ಫೈಲ್ ಮಾಡ್ಬೇಕು. ಹೌದಾ? ಭಾರತ ಫೈಲ್ ಮಾಡ್ಬೇಕು ಅಂದ್ರೆ ಭಾರತಕ್ಕೆ ಫಸ್ಟ್ ಏನ್ ಮಾಡ್ಬೇಕು? ಆ ಇಂಗ್ಲೆಂಡ್